ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಈ ರಾಶಿಯವರು ಮಾತ್ರ ಈ ವಾರ ದಯಮಾಡಿ ಪ್ರಯಾಣವನ್ನು ಮುಂದೂಡಿ. ಅದು ಈಶಾನ್ಯ ದಿಕ್ಕಿಗೆ ನೀವೇನಾದರೂ ಪ್ರಯಾಣವನ್ನು ಬೆಳೆಸಿದರೆ ತುಂಬ ಕಂಟಕ ಮತ್ತು ಗಂಡಾಂತರ ಎದುರಾಗಬಹುದು. ಎಚ್ಚರಿಕೆ. ಈ ರಾಶಿಯವರು ಈ ವಾರ ಅಪಾರ ಪ್ರಮಾಣದ ಹಣವನ್ನು ನಷ್ಟ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ವಾರದ ಮಧ್ಯಭಾಗದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಹಣಕ್ಕೆ ಕನ್ನ ಹಾಕುವಂತಹ, ದೋಚುವಂತಹ ಸಾಧ್ಯತೆ ಇದೆ. ಬಹಳ ಜಾಗ್ರತೆ. ಇನ್ನು ಈ ರಾಶಿಯವರಿಗೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ನಂಬಿ ಮೋಸ ಹೋಗುವಂತಹ ಸಾಧ್ಯತೆ ಇದೆ. ಇನ್ನು ಈ ರಾಶಿಯವರಿಗೆ ವಾರದ ಮಧ್ಯಭಾಗದಲ್ಲಿ ಯಾವುದೋ ಮೂಲದಿಂದ ಅಪಾರ ಪ್ರಮಾಣದ ಆಕಸ್ಮಿಕ ಧನಲಾಭದ ರಾಜಯೋಗ ಇದೆ. ಹಾಗಾದರೆ ಆ ರಾಶಿಗಳು ಯಾವುವು ತಿಳಿಯುವ ಕುತೂಹಲ ನಿಮಗೂ ಇದೆಯಾ? ಈ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಇದೇ ಫೆಬ್ರವರಿ 9ರಿಂದ 16ನೇ ತಾರೀಕಿನವರೆಗೆ ಏನೆಲ್ಲ ಕುತೂಹಲಕಾರಿ ಘಟನೆಗಳು ಅಡಗಿದೆ ನೋಡ್ಕೊಂಡು ಬರೋಣ. ವೀಕ್ಷಕರೇ, ತಡ ಮಾಡದೆ ಈ ಸಂಚಿಕೆಯನ್ನು ಆರಂಭ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ. ಈ ಕಾರ್ಯಕ್ರಮದ ಹೆಸರು ಸಾಪ್ತಾಹಿಕ ವಾರ ಭವಿಷ್ಯ. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿದೆ ಕ್ಲಿಕ್ ಮಾಡಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಎನ್ನುವ ಬಟನ್ ಅನ್ನು ಮರಿದೆ ಒತ್ತಿ. ಗುರುಗಳೇ, ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನಮಗೆ ಯಾವ ರೀತಿ ಲಾಭ ಇರುತ್ತೆ ಅಂತೀರಾ? ಖಂಡಿತವಾಗಿಯೂ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ನೇರ ಪ್ರಸಾರ, ಸರಳ ವಿರಳ ಮಹಾವಾಸ್ತು, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಇದೆ. ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡ್ಬೋದು. ಬನ್ನಿ ವೀಕ್ಷಕರೇ, ತಡ ಮಾಡದೆ ಮೊದಲನೆಯ ರಾಶಿಯನ್ನು ನೋಡ್ಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯ ಈ ವಾರದ ಭವಿಷ್ಯ ಹೇಗಿದೆ ನೋಡ್ಕೊಂಡು ಬರೋಣ. ಹೌದು, ಈ ವಾರ ಮಾತ್ರ ಮೇಷರಾಶಿಯವರಿಗೆ ಒಂದು ಅದ್ಭುತವಾದ ಪುಷ್ ಸಿಗುತ್ತೆ. ಅಂದರೆ ಹೋದ ವಾರ ಒಂದು ಸ್ವಲ್ಪ ಡಿಮೋಟಿವೇಟ್ ಆಗಿ ಕೂತ್ಕೊಂಡಿದ್ರಿ, ಯಾಕಪ್ಪ ಬೇಕು ಈ ಕೆಲಸ, ಇನ್ನೆಷ್ಟು ಮಾಡೋದು ಅನ್ನುವಂತಹ ಒಂದು ಉದಾಸೀನ, ಏನೋ ಒಂದು ಡಿಮೋಟಿವೇಶನ್ ಆಗಿತ್ತು. ಆದರೆ ಈ ವಾರ ಹಂಗಿಲ್ಲ. ಮೇಷರಾಶಿಯವರಿಗೆ ಒಂದು ಅದ್ಭುತವಾದಂಥ ರಿಸಲ್ಟ್ ಇದೆ. ನೀವು ರೆಡಿಯಾಗಿ ಒಂದು ಕೆಲಸಕ್ಕೆ, ಒಂದು ಜೀವನದ ಸಂಘರ್ಷ, ಹೋರಾಟಕ್ಕೆ ಇಳಿಯುವಂತಹ ವಾರ. ಯಾಕೆಂದರೆ ಈ ವಾರ ನಿಮಗೆ ಸೂರ್ಯ ನಿಮ್ಮ ಕರಿಯರ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ಮತ್ತಷ್ಟು ನಿಮ್ಮನ್ನು ಪುಷ್ ಮಾಡುವಂಥದ್ದು. ಅದೇ ರೀತಿ ಈ ವಾರ ಇನ್ನೂ ಒಂದೇನಪ್ಪ ಅಂತಂದರೆ, ಮಂಗಳ ನಿಮ್ಮನ್ನು ಆಳುವಂತಹ ಗ್ರಹ ಏನಿರುತ್ತೆ ಅದು ಮಚ್ ಮೋರ್ ಆ್ಯಕ್ಟಿವ್ ಆಗಿರುತ್ತೆ, ತುಂಬ ಆ್ಯಕ್ಟಿವ್ ಇರುತ್ತೆ ಈ ವಾರ. ಹಾಗಾಗಿ ಮೇಷರಾಶಿಯವರು ಬರೆದಿಟ್ಕೊಳ್ಳಿ, ಈ ವಾರ ಫುಲ್ ಆ್ಯಕ್ಟಿವ್ ಇರ್ತೀರಾ. ಒಂದು ಅದ್ಭುತವಾದಂಥ ವಾರ ಅಂತ ಹೇಳ್ಬೋದು. ಎನರ್ಜೆಟಿಕ್ ವಾರ. ಆಫೀಸ್ ಇರ್ಬೋದು, ಮನೆ ಇರ್ಬೋದು, ಕಚೇರಿ ಇರ್ಬೋದು, ಎಲ್ಲ ಕಡೆಗೂ ಕೂಡ ಮೇಷರಾಶಿಯವರದೇ ಈ ವಾರ ರಾಜ್ಯಭಾರ ಅಂತ ಹೇಳ್ಬೋದು. ಸಖತ್ತಾಗಿ ಆ್ಯಕ್ಟಿವ್ ಇರ್ತೀರಾ. ಒಳ್ಳೆಯ ವಾರ, ಎಂಜಾಯ್ ಮಾಡ್ಬೋದು ನೀವು. ಅದೇ ರೀತಿ ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂದರೆ, ನೀವು ಡಿಸಿಷನ್ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚುತ್ತೆ, ಎಲ್ಲವೂ ಕೂಡ ಸುಗಮ ಆಗುತ್ತೆ. ಅದೇ ರೀತಿ ಶನಿ ಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ಒಂದು ಸ್ವಲ್ಪ ಸಕ್ಸಸ್ಸನ್ನು ತಗೋಬೇಕಾದ್ರೆ ಸ್ಟ್ರಾಂಗ್ ಆಗಿ ಸ್ಟ್ರಗಲ್ ಮಾಡಬೇಕು, ಹೋರಾಡಬೇಕು, ವಿಳಂಬ, ನಿಧಾನ, ಸಾಡೆ ನಡೀತಾ ಇದೆ, ಅದ್ರ ತನ್ನ ಎಫೆಕ್ಟನ್ನು ಬೀರಲೇಬೇಕು, ಏನು ಮಾಡಲಿಕ್ಕಾಗಲ್ಲ. ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿ ಇನ್ನು ಹೇಳ್ಬಿಟ್ಟಿದ್ದೀನಿ, ಕರಿಯರಲ್ಲಿ ಒಳ್ಳೆಯ ಪ್ರಗತಿ ಇರುತ್ತೆ ಅಂತ ಹೇಳಿ. ಹಣಕಾಸು ಅಂತ ಬಂದಾಗ ಈ ವಾರ ಬಹಳ ಚೆನ್ನಾಗಿ ಹಣಕಾಸಿನ ಫ್ಲೋ ಇರುತ್ತೆ. ಆದರೆ ಖರ್ಚಿಗೆ ದಾರಿಗಳು ಹುಟ್ಕೊಳ್ಳುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆಯಾಗಿರಲಿ. ರಿಲೇಷನ್ಶಿಪ್ ಅಂತ ಬಂದಾಗ ಮೇಷರಾಶಿಯವರಿಗೆ ಸ್ವಲ್ಪ ಏನಾದರೂ ಟೆನ್ಷನ್ ಇದೆಯಾ ರಿಲೇಷನ್ಶಿಪ್ಪಲ್ಲಿ? ಮದುವೆ, ಗಂಡ ಹೆಂಡತಿ ಅಥವಾ ಪ್ರೇಮಿಗಳು ಅಂತೀರಾ?
ನೋಡೋಣ, ಅದ್ರ ಬಗ್ಗೆನೂ ಕೂಡ ನೋಡೋಣ. ಸ್ಟೆಬಿಲಿಟಿ ಇರುತ್ತಾ ಅಥವಾ ಟೆನ್ಷನ್ ಇರುತ್ತಾ ಮೇಷರಾಶಿಯವರಿಗೆ ಅಂತ ನೋಡ್ಲಿಕ್ಕೆ ಬಂದಾಗ ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಇರುತ್ತೆ. ಇದರಿಂದ ನಿಮ್ಮ ಸಂಗಾತಿ ಖುಷಿ ಆಗ್ತಾರೆ, ಹಾಗಾಗಿ ಯಾವ ತೊಂದರೆಯೂ ಇಲ್ಲ ಅಂತ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಹೇಗಿರುತ್ತೆ ಗುರುಗಳೇ ಅಂತೀರಾ? ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಆಂಗ್ಸೈಟಿ, ಡಿಪ್ರೆಷನ್ನು ಈ ಥರದ್ದೊಂದು ಸ್ವಲ್ಪ ಕಾಡಬಹುದು. ಕಾರ್ಯ ವಿಳಂಬ ಆಗ್ತಿದ್ದಂಗೆ ಟೆನ್ಷನ್ ಆಗಿಬಿಡುತ್ತೆ. ಅಕ್ಕಪಕ್ಕದವರೆಲ್ಲ ಏನಪ್ಪ ಇಷ್ಟು ಆರಾಮಾಗಿ ಕೆಲಸ ಮಾಡ್ತಾರೆ, ಅವರಿಗೆ ಸಕ್ಸಸ್ ಬರುತ್ತೆ, ಹಣ ಬರುತ್ತೆ, ನನಗೆ ಯಾಕೆ ಆಗ್ತಾ ಇಲ್ಲ ಅನ್ನುವ ಒಂದು ಚಿಂತೆ ನಿಮಗೆ ಮೇಷರಾಶಿಯವರಿಗೆ ಈ ವಾರ ಕಾಡುತ್ತೆ. ಡೋಂಟ್ ವರಿ, ಶನಿ ಗ್ರಹದ ಒಂದು ಪ್ರಭಾವ, ಸಾಡೆ ಸಾತಿಯ ವಿಳಂಬ ಅದೆಲ್ಲವೂ ಕೂಡ ಟೆನ್ಷನ್ ಮಾಡುತ್ತೆ. ಏನು ತಲೆ ಕೆಡಿಸ್ಕೋಬೇಡಿ, ಗಟ್ಟಿಯಾಗಿರಿ, ಮಾನಸಿಕವಾಗಿ ಸದೃಢವಾಗಿರಿ, ಜೀವನದ ಹೋರಾಟ ಮುಂದುವರಿಲಿ. ಅದೇ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಚಂಚಲತೆ ಉಂಟಾಗುತ್ತೆ. ಯಾಕೆ ಮಾಡಬೇಕು, ಆಮೇಲೆ ಏನು ಮಾಡೋಣ, ಸ್ಟಡಿಯನ್ನು ಒಂದು ಸ್ವಲ್ಪ ಹೊತ್ತು ನಾನು ಫ್ರೆಂಡ್ ಜೊತೆ ತಿರುಗಾಡ ಬರ್ತೀನಿ, ಈ ಥರದ ಒಂದು ವಿಳಂಬ ಅವರಿಗೆ, ಅಂದರೆ ಫೋಕಸ್ ಔಟ್ ಆಗುವಂಥದ್ದು ಬೇಡ. ನೀವು ಪೂರ್ತಿಯಾಗಿ ಫೋಕಸ್ ಮಾಡಿ ಸ್ಟಡಿ ಮೇಲೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ರಿಸಲ್ಟ್ ಸಿಗುವಂಥದ್ದು. ಅದೇ ರೀತಿ ಈ ವಾರ ಮಂಗಳವಾರ ನಿಮಗೆ ಬಹಳ ಶುಭ ಇದೆ. ಅದೇ ರೀತಿ ಕಲರ್ ಬಂದು 9 ರೀಟೇಕ್. ಅದೇ ರೀತಿ ಕಲರ್ ಬಂದು ನಿಮಗೆ ಕೆಂಪು ಕಲರ್ ಬಹಳ ಶುಭ. ನಂಬರ್ ಬಂದು 9 ಅತ್ಯಂತ ಶುಭ ಇರುತ್ತೆ. ಈ ವಾರದ ರೆಮಿಡಿಗಳು ಏನು ಅಂತ ನೋಡಲಿಕ್ಕಾಗಿ ಈ ವಾರ ಮಂಗಳನಿಗೆ ಸಂಬಂಧಪಟ್ಟಂಥ ರೆಮಿಡಿಗಳನ್ನು ಮಾಡ್ಕೋಬೇಕು. ಯಾಕೆಂದರೆ ಅಂಗಾರಕ ಈ ವಾರ ನಿಮ್ಮನ್ನು ಆಳುವಂತಹ, ವಿಶೇಷವಾಗಿ ಪವರ್ ಕೊಡುವಂತಹ ಗ್ರಹ ಅದು. ಹಾಗಾಗಿ ಮಂಗಳನ ಆರಾಧನೆ ಅಂದರೆ ಹೇಗೆ ಗುರುಗಳೇ? ಮಂಗಳನ ಆರಾಧನೆ ಅಂದರೆ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕ್ಷೀರಾಭಿಷೇಕಕ್ಕೆ ಹಾಲನ್ನು ಕೊಡುವಂಥದ್ದು, ಹಾಗೆ ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು. ಅದೇ ರೀತಿ ಋಣಮೋಚಕ ಮಂಗಳ ಸ್ತೋತ್ರ ಅಂತ ಕೂಡ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೂಡ ತಾವು ಕೇಳುವಂಥದ್ದು. ಮತ್ತು ವಿಶೇಷವಾಗಿ ಆಂಜನೇಯನ ಗುಡಿಗೆ ಮಂಗಳವಾರ ಶನಿವಾರ ಭೇಟಿ ಕೊಡುವಂಥದ್ದು ಇಂಥೆಲ್ಲ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಇನ್ನು ವಿಶೇಷವಾಗಿ ನೀವೇನು ಮಾಡ್ಕೋಬೇಕಪ್ಪ ಅಂತಂದರೆ, ಈ ವಾರ ಹಾಲನ್ನು ನೀವು ಸೋಮವಾರ ಮಂಗಳವಾರ ತಪ್ಪದೆ, ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹಾಲನ್ನು ಒಂದು ಕ್ಷೀರಾಭಿಷೇಕಕ್ಕೆ ಕೊಡಿ, ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೊಡಿ. ಈ ಎರಡು ರೆಮಿಡಿಗಳನ್ನು ಮಾಡ್ಕೊಳ್ಳೋದ್ರಿಂದ ಮೇಷರಾಶಿಯವರಿಗೆ ಈ ವಾರ ಸಾಕಷ್ಟು ಪ್ರಗತಿಯಾಗುತ್ತೆ ವೀಕ್ಷಕರೇ. ಇದರಲ್ಲಿ ಎರಡು ಮಾತಿಲ್ಲ. ಇದರ ಜೊತೆಗೆ ಯೂನಿವರ್ಸ್ ನಿಮ್ಮ ಜೊತೆಗೆ ಕನೆಕ್ಟ್ ಆಗಬೇಕು, ನಿಮಗೆ ಏನನ್ನು ಹೇಳಬೇಕು, ನಿಮಗೆ ಒಳ್ಳೆಯ ಅವಕಾಶಗಳು ಬಂದಿದೆ, ಅದನ್ನು ಬರಮಾಡ್ಕೊಳ್ಳಿ ಅಂತ ಸೂಚನೆ ಕೊಡ್ತಾ ಇದೆ. ಆದರೆ ನಮ್ಮ ಒಂದು ಮನೆ ಬಾಗಿಲಿಗೆ ಬಂದಂತಹ ಅವಕಾಶಗಳು, ಅದೃಷ್ಟಗಳನ್ನು ಬರಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಆ ಕಾಸ್ಮಿಕ್ ಎನರ್ಜಿ ಜೊತೆ ಕನೆಕ್ಟ್ ಮಾಡುವಂಥ ಒಂದು ವಸ್ತು ಇರಬೇಕು ವೀಕ್ಷಕರೇ. ಅದು ಬೇರೆ ಯಾವುದೂ ಅಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಈ ಯಂತ್ರವನ್ನು ನೀವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ಯೂನಿವರ್ಸ್ ನಿಮಗೆ ಬೇಗ ಕನೆಕ್ಟ್ ಆಗುತ್ತೆ. 1 ವರ್ಷಕ್ಕೆ ಆಗುವಂಥ ಕೆಲಸ 1 ತಿಂಗಳಿಗೆ ಆಗುತ್ತೆ. ಬಹುಶಃ ನೀವು ಮೇಷರಾಶಿಯವರು ನನ್ನ ಹೋದ ವಾರದ ಸಂಚಿಕೆಯನ್ನು ನೋಡಿರ್ತೀರಿ. ಇಲ್ಲೆಲ್ಲ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತುಂಬಿ ತುಳುಕ್ತಾ ಇತ್ತು, ಸಹಸ್ರಾರು ಸಂಖ್ಯೆಯಲ್ಲಿ. ಕೇವಲ ಅದು 1 ವಾರದಲ್ಲಿ ಬುಕ್ ಆಗಿ ಮತ್ತೆ 30-40 ದಿವಸದ ಪೂಜೆಗೆ ಅದು ಹೊರಟು ಹೋಗಿದೆ. ಹಾಗಾಗಿ ಅಪಾರ ಪ್ರಮಾಣದಲ್ಲಿ ಬೇಡಿಕೆ ಇದೆ ವೀಕ್ಷಕರೇ. ತಡ ಮಾಡಬೇಡಿ, ಈಗಲೇ ತಕ್ಷಣ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ. ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹಾಕಿ ಇದನ್ನು 30-40 ದಿವಸ ಸಿದ್ಧಿ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಅದು ಮನೆಗೆ ಬಂದ ಮೇಲೆ ಅಪಾರ ಪ್ರಮಾಣದ ಏಳಿಗೆ ಆಗುತ್ತೆ, ಸಾಲ ತೀರುತ್ತೆ, ಸೋಲಿನಿಂದ ಹೊರಗಡೆ ಬರ್ತೀರಾ, ನಿಮ್ಮ ಕನಸೆಲ್ಲ ನನಸಾಗುತ್ತೆ. ಅತಿ ದೊಡ್ಡ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ರೆ ಶ್ರೀಚಕ್ರ ಸುಲಲಿತವಾಗಿ, ಸರಳವಾಗಿ, ಸುಲಭವಾಗಿ ಹೊರಗಡೆ ಕರ್ಕೊಂಡ್ಬರುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೀತಾ ಇಲ್ವಾ ವೀಕ್ಷಕರೇ? ಮದುವೆ ಸೆಟ್ ಆಗ್ತಾ ಇಲ್ವಾ? ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವಾ? ಏನೆಲ್ಲ ಈ ಇಲ್ಲ ಅನ್ನೋದು ನಿಮ್ಮ ಜೀವನದಲ್ಲಿ ಕಂಗೆಡಿಸಿಬಿಟ್ಟಿದ್ರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಮನೆಗೆ ಬರಲಿ ನೋಡಿ, ನಿಮಗೆ ಎಲ್ಲವನ್ನ ಕರುಣಿಸುತ್ತೆ. ತಡ ಮಾಡದೆ ಬುಕ್ ಮಾಡ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗ್ತಾ ಇದೆ. ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇನ್ನು ಮೇಷರಾಶಿಯವರಿಗೆ ಈ ವಾರದ ಮೆಗ್ಗಾ ರೆಮಿಡಿಯನ್ನು ಹೇಳೋದಾದರೆ, ಬರುವಂತಹ ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ದೇವಸ್ಥಾನದಲ್ಲಿ 5 ಸಿಹಿ ಪಾನನ್ನು, ಸ್ವೀಟ್ ಪಾನ್ ಅಂತ ಹೇಳ್ತೀವಿ, ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಆ ಸ್ವೀಟ್ ಪಾನಿಗೆ 2 ವೀಳ್ಯದೆಲೆ ತಗೊಳ್ಳಿ, ಅಡಿಕೆ ಇಡಿ, ಸ್ವಲ್ಪ ನೀವು ಅದರ ಮೇಲೆ ಗುಲಾಬಿ ಹೂವಿನಿಂದ ಮಾಡಿದಂತಹ ಒಂದು ಎಕ್ಸ್ಟ್ರಾಕ್ಟ್, ಅದು ಅಂಗಡಿಗಳಲ್ಲಿ ಸಿಗುತ್ತೆ, ಗುಲ್ಕನ್ ಇಡಿ, ಸೋಂಪು ಕಾಳಿಡಿ, ಹಾಗೆ ಏಲಕ್ಕಿಯ ಪುಡಿ, ಜೇನುತುಪ್ಪ, ಒಂದು ಹನಿ ಎಲ್ಲ ಹಾಕಿ ಅದನ್ನು ಕಟ್ಟಿ ಬೀಡಾ ರೂಪದಲ್ಲಿ ಮಾಡಿ
ಆಂಜನೇಯನಿಗೆ ಸ್ವೀಟ್ ಪಾನನ್ನು 5 ಸಮರ್ಪಣೆ ಮಾಡೋದ್ರಿಂದ ಮಂಗಳವಾರ ಶುಕ್ರವಾರ ಈ ವಾರ ಹೇರಳವಾಗಿ ಅಪಾರ ಪ್ರಮಾಣದಲ್ಲಿ ಹಣ ಬರುವಂತಹ ಸಾಧ್ಯತೆ ಇದೆ. ವೀಕ್ಷಕರೇ, ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಒಂದು ಸ್ಟೆಬಿಲಿಟಿ ಬೇಕಾಗಿದೆ. ಯಾಕೋ ಜೀವನದ ಉಯ್ಯಾಲೆ ಮೇಲೆ ಕೆಳಗೆ ಗ್ರಾಫ್ ಬರ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ. ಯಾಕೆ ಈ ಥರ ಆಗ್ತಾ ಇದೆ ಅನ್ನಿಸ್ತಾ ಇದೆಯಲ್ಲ? ಕಾರಣವನ್ನು ಹೇಳ್ತೀನಿ, ಪರಿಹಾರನೂ ಹೇಳ್ತೀನಿ. ಅದೇ ರೀತಿ ವೃಷಭ ರಾಶಿಯವ್ರಿಗೆ ಏನಾಗ್ತಾ ಇದೆ ಅಂದರೆ, ಏನಾದರೂ ಮಾತಾಡೋದಕ್ಕಿಂತ ಮುಂಚೆ, ಏನಾದರೂ ಕೆಲಸ ಮಾಡೋದಕ್ಕಿಂತ ಮುಂಚೆ 2 ಅಲ್ಲ 10 ಸಲ ಯೋಚನೆ ಮಾಡುವಂಥ ಪರಿಸ್ಥಿತಿ ಎದುರಾಗುವಂತಹ ನಿರ್ಮಾಣ ಈ ವಾರ ಬರುತ್ತೆ. ಹಾಗಾಗಿ ಜಾಗೃತೆಯಾಗಿರಿ. ಸೂರ್ಯ ನೋಡಿ, ಸೂರ್ಯನ ಒಂದು ಪ್ರಭಾವದಿಂದ ಏನಾಗುತ್ತೆ ಅಂತಂದರೆ ಕರಿಯರ್ ಗ್ರೋತ್ ಇರುತ್ತೆ, ಮಾಡುವಂತಹ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಅಲ್ಲಿ ವಿನಾಕಾರಣ ನೀವು ಬಾಸಿಂದ ಬೈಗಳು ತಿನ್ನುವಂಥದ್ದು, ಮನೆಯಲ್ಲಿ ಕಿರಿಕಿರಿ ಜಗಳ, ನೆರೆಹೊರೆಯವರೊಂದಿಗೆ ವಾಗ್ಯುದ್ಧ ಜಗಳ, ಇಂತಹದ್ದೆಲ್ಲ ಒಂದು ನಿಮ್ಮನ್ನು ಒಂದು ಶಾಂತಿ, ನೆಮ್ಮದಿ, ಒಂದು ಪೀಸ್ ಆಫ್ ಮೈಂಡನ್ನೇ ಕೆಡಿಸ್ಬಿಡುತ್ತೆ. ಇದ್ರ ಬಗ್ಗೆ ಜಾಗೃತಿಯಾಗಿರಿ. ನಿಮ್ಮ ರಾಶಿಯನ್ನು ಆಳುವಂತಹ ರಾಶ್ಯಾಧಿಪತಿ ಶುಕ್ರ ಗ್ರಹ ಈ ಎಲ್ಲ ಘಟನಾವಳಿಗಳ ಮಧ್ಯೆನೂ ನಿಮಗೆ ಒಂದು ಕಂಫರ್ಟ್ ಕೊಡುತ್ತೆ. ಎಲ್ಲೋ ಪಾಪ ಏನೋ ಹೇಳ್ತಾರಲ್ಲ, ತುಂಬ ದಣದ ಬಂದಾಗ ಒಂದು ಸ್ವಲ್ಪ ನೀರು ಕೊಟ್ಟರೆ, ಅದೇ ರೀತಿ ಬಿಸಿಲಿಂದ ಬಂದಾಗ ಒಂದು ಮರ ನಮಗೆ ಒಂದು ನೆರಳಿನ ಆಶ್ರಯ, ಅದರ ಕೆಳಗಡೆ ಕೂತ್ಕೊಂಡ್ರೆ ಹೇಗೆ ಮನಸ್ಸಿಗೆ ತಂಪನ್ನು ಎರೆಯುತ್ತೆ, ಅದೇ ರೀತಿ ನಿಮ್ಮನ್ನು ಆಳುವಂತಹ ರಾಶ್ಯಾಧಿಪತಿ ಶುಕ್ರ ಈ ವಾರ ನಿಮ್ಮ ಮನಸ್ಸಿಗೆ ತಂಪನ್ನು ಎರೆಯುತ್ತೆ. ಎಲ್ಲೋ ಒಂದು ಲಕ್ಸುರಿ ಆದಂಥ ಒಂದು ಪಾರ್ಟಿ, ಒಂದು ಮದುವೆ ಔತಣಕೂಟ, ಒಂದು ಒಳ್ಳೆಯ ಊಟ, ಒಂದು ಯಾವುದೋ ಒಂದು ಗ್ಯಾಜೆಟನ್ನು ತೆಗೆದುಕೊಳ್ಳುವಂಥದ್ದು, ಈ ರೀತಿಯಾದಂತಹದ್ದು ಶುಕ್ರ ಗ್ರಹ ಒಂದು ಸ್ವಲ್ಪ ಮನಸ್ಸಿಗೆ ತಂಪನ್ನು ಎರೆಯುತ್ತೆ. ಇನ್ನು ಗುರುಗ್ರಹವನ್ನು ನೋಡಲಿಕ್ಕಾಗಿ ನಿಮ್ಮ ಮೆಂಟರ್ಸ್, ಸೀನಿಯರ್ಸ್, ಎಲ್ಡರ್ಸಿಂದ ಎಲ್ಲೋ ಒಂದು ಆಶೀರ್ವಾದ ಇದೆ ಅನ್ನೋದನ್ನು ಸೂಚನೆ ಕೊಡುತ್ತೆ. ಹಾಗಾಗಿ ದಯಮಾಡಿ ಈ ವಾರ ಗುರುಗಳ ಪೂಜೆ, ದರ್ಶನ ಮಾಡೋದಕ್ಕೆ ಮರಿಬೇಡಿ. ರಾಘವೇಂದ್ರ ಸ್ವಾಮಿಗಳ ಮಠಕ್ಕಿರ್ಬೋದು, ಶಿರಡಿ ಸಾಯಿಬಾಬಾ ಮಂದಿರಕ್ಕಿರ್ಬೋದು, ಗುರುದೇವದತ್ತರ ದೇವಾಲಯ ಇರ್ಬೋದು, ಹೋಗಿ ಬನ್ನಿ. ಇನ್ನು ಶನಿಗ್ರಹ ವಿಶೇಷವಾಗಿ ಒಂದು ಸ್ವಲ್ಪ ಸ್ಲೋ ಪ್ರೋಗ್ರೆಸ್ ಕೊಡುತ್ತೆ. ಆದರೂ ಕೂಡ ಪ್ರೋಗ್ರೆಸ್ ನಿಮ್ಮ ಕೈಗೆ ಬರಬೇಕಾದಂತಹ ಎಲ್ಲ ಹಣ ಇರಬಹುದು, ಖ್ಯಾತಿ, ಸಂಪತ್ತು ಕೊಟ್ಟೇ ಕೊಡುತ್ತೆ ಶನಿಗ್ರಹ. ಹಣ ಅಂತ ಬಂದಾಗ ಸ್ಟಡಿ ಆಗಿರುತ್ತೆ, ಏನೂ ತೊಂದರೆ ಇಲ್ಲ ಹಣಕಾಸಿಗೆ. ರಿಲೇಷನ್ಶಿಪ್ಪಲ್ಲಿ ಮಧುರತೆ ಇದೆಯಾ, ಟೆನ್ಷನ್ ಇದೆಯಾ ನೋಡೋಣ. ರಿಲೇಷನ್ಶಿಪ್ಪಲ್ಲಿ ಅಂತ ಬಂದಾಗ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋತೀರಾ, ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಕಾಡುತ್ತೆ, ಅದನ್ನು ಮೀರಿ ನೀವು ಈ ವಾರ ಸಾಧನೆ ಮಾಡಬೇಕಾದಂತಹ ಚಾಲೆಂಜ್ ಇರುತ್ತೆ. ಆರೋಗ್ಯ ಅಂತ ಬಂದಾಗ ಗಂಟಲಿನ ಕಿರಿಕಿರಿ, ಸ್ವಲ್ಪ ಕತ್ತು ಹಿಡ್ಕೊಂಡಂಗಾಗೋದು, ಸ್ಟ್ರೆಸ್ ರಿಲೇಟೆಡ್ ಇಶ್ಯೂಸ್ ಕಾಡಿಸ್ಬೋದು. ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಶುಕ್ರವಾರ ಶುಭ ಇರುತ್ತೆ. ಬಿಳಿ ಮತ್ತು ನಿಮಗೆ ಹಸಿರು ಬಣ್ಣ ಶುಭ. ನಂಬರ್ 6 ಅತ್ಯಂತ ಶುಭ. ಈ ವಾರದ ರೆಮಿಡಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ 11 ಸಲ ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಅಂತ ಹೇಳ್ಕೊಂಡು ಹೊರಡಿ. ಬರುವಂಥ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ಫೋಟೋ ಎದುರುಗಡೆ 2 ತುಪ್ಪದ ದೀಪವನ್ನು ಬೆಳಗಿಸಿ 108 ಸಲ ಶ್ರೀಂ ಶ್ರೀಂ ಮಂತ್ರವನ್ನು ಹೇಳಿ. ಅಂದರೆ ಯಾವುದೇ ರೀತಿಯಾದಂಥ ಹಣಕಾಸಿಗೆ ತೊಂದರೆಗಳು, ಆತಂಕ, ಅಡ್ಡಿ ಉಂಟಾಗೋದಿಲ್ಲ. ವೀಕ್ಷಕರೇ, ವೃಷಭ ರಾಶಿಯವರಿಗೆ ಇದೇ ಥರ ಶುಕ್ರನ ಒಂದು ಆಶೀರ್ವಾದ ಸದಾ ಕಾಲ ನಿಮ್ಮ ಜೊತೆಗಿರಬೇಕು, ಅದೃಷ್ಟ ನಿಮ್ಮ ಜೊತೆಗಿರಬೇಕು, ಯಾವ ತೊಂದರೆಗಳು ನಿಮಗೆ ಕಾಡಿಸಬಾರ್ದು. ಶತ್ರುಕಾಟ ನಿಮಗೆ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಈ ವಾರ ಹೆಚ್ಚಿನ ಪ್ರಮಾಣದಲ್ಲಿ ಶತ್ರುಗಳು ಹುಟ್ಕೊಳ್ಳಿಕ್ಕಿದ್ದಾರೆ. ಮೊದಲೇ ಅಲರ್ಟ್ ಮಾಡ್ತಾ ಇದ್ದೀನಿ. ಆ ಶತ್ರುಕಾಟ, ಒಂದು ಮಾಟ ಮಂತ್ರ ತಂತ್ರ ದೋಷ, ಯಾವುದು ನೆಗೆಟಿವ್ ಎನರ್ಜಿ ನಿಮ್ಮ ಹತ್ರ ಬರಬಾರ್ದು ಅಂತಂದರೆ ಈಗಲೇ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ವಸ್ತು ಕಳಿಸ್ಕೊಡ್ತೀನಿ ನಿಮ್ಮ ಮನೆಗೆ. ನೋಡಿ, ಇದೇ ಆ ಶ್ರೀಚಕ್ರ ಯಂತ್ರ. ಇದನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ. ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗುತ್ತೆ. ವೃಷಭ ರಾಶಿಯವರಿಗೆ ಇದು ಈ ವರ್ಷ ಪ್ರೊಟೆಕ್ಷನ್ ಹಾಕ್ಬಿಡುತ್ತೆ. ಎಷ್ಟು ಹಣ ಬರುತ್ತೆ ಹರಿದು ನಿಮ್ಮ ಹತ್ರ ಅಂತಂದರೆ ನೀವೇ ನನಗೆ ಅಚ್ಚರಿಯಾಗಿ ಕಮೆಂಟ್ ಮಾಡ್ತೀರಿ, ಗುರುಗಳೇ ಈ ಶ್ರೀಚಕ್ರ ಯಂತ್ರ ನನ್ನ ಮನೆಗೆ ಕಳಿಸ್ಕೊಟ್ರಿ, ಅಪಾರ ಪ್ರಮಾಣದಲ್ಲಿ ಹಣ ಬರ್ತಾ ಇದೆ ಅಂತ. ಹಣವನ್ನು ಮ್ಯಾಗ್ನೆಟ್ ಥರ ಎಳೆಯುವಂಥ ವಸ್ತು ಇದು, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಮಾತ್ರ ಸಿಗುತ್ತೆ.
ಅಧಿಕೃತವಾಗಿ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇನ್ನು ವೃಷಭ ರಾಶಿಯವರಿಗೆ ಮೆಗಾ ರೆಮಿಡಿ ಅಂತ ನೋಡಲಿಕ್ಕಾಗಿ ಈಶ್ವರನ ದೇವಾಲಯದಲ್ಲಿ ಬರುವಂತಹ ಸೋಮವಾರ ಒಂದು ಅರ್ಧ ಲೀಟರ್ ಹಾಲು ಕ್ಷೀರಾಭಿಷೇಕಕ್ಕೆ ಒಂದು ಬಿಲ್ವಪತ್ರೆಯ ದಳ ಅದನ್ನು ಸಮರ್ಪಣೆ ಮಾಡಿ ಅಲ್ಲೇ ಕೂತ್ಕೊಂಡು ಓಂ ನಮಃ ಶಿವಾಯ 108 ಸಲ, ಒಂದು 11 ಸಲ ಇದು ನಿಮಗೆ ಮಹಾಮೃತ್ಯುಂಜಯ ಮಂತ್ರ ಬರುತ್ತೆ, ಓಂ ತ್ರ್ಯಂಬಕಂ ಯಜಾಮಹಿ ಅಂಥೇಳಿ ಅದನ್ನು ಪಠಣೆ ಮಾಡಿ ಬನ್ನಿ. ನೋಡಿ ಈ ವಾರ ಪೂರ್ತಿ ಹೇಗೆ ಸುಲಲಿತವಾಗಿ ಹೋಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ಯಾವುದೋ ಒಬ್ಬ ಸ್ಟ್ರೇಂಜ್ ಪರ್ಸನ್, ಅಪರಿಚಿತ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಆಗಮನ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ನೀವು ಗೆಸ್ ಮಾಡಿರಲಿಕ್ಕಿಲ್ಲ. ಒಂದು ಆಫೀಸಲ್ಲಾಗಿರ್ಬೋದು, ನೆರೆಹೊರೆಯವರಲ್ಲಾಗಿರ್ಬೋದು, ಏನು ಯಾವುದೋ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾರೆ, ಅಥವಾ ಅವರಿಂದ ಈ ವಾರಕ್ಕೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಪರಿವರ್ತನೆ, ಬದಲಾವಣೆ ಅಂತ ಕಾಣಿಸುತ್ತೆ. ಮತ್ತು ಈ ವಾರ ಏನಾಗುತ್ತೆ ಅಂದರೆ ಫೆಬ್ರವರಿ 9ರಿಂದ 16 ಒಳಗೆ ಮಲ್ಟಿ ಟಾಸ್ಕ್ಗಳು ಜಾಸ್ತಿ ನಿಮ್ಮ ಶೋಲ್ಡರ್ ಹೆಗಲ ಮೇಲೆ ಇರುತ್ತೆ. ಅದರಿಂದ ಒತ್ತಡವೂ ಆಗಬಹುದು ಜೀವನ, ಅದನ್ನು ನಿಭಾಯಿಸ್ಕೋಬೇಕು. ಇನ್ನು ಸೂರ್ಯನ ರಾಶಿ ಸಂಚಾರದಲ್ಲಿ ಏನಾಗುತ್ತೆ ಅಂದರೆ ಫಾರ್ಚ್ಯೂನ್, ಅದೃಷ್ಟ ಒಲದು ಬರುತ್ತೆ. ಹೊಸ ಕಲಿಕೆಗಳು, ಹೊಸ ಬೆಳವಣಿಗೆ ಮತ್ತು ನಿಮ್ಮ ವೃತ್ತಿ ವ್ಯಾಪಾರ ವ್ಯವಹಾರವನ್ನು ಎಕ್ಸ್ಪ್ಯಾನ್ಷನ್ ಮಾಡುವಂತಹ ಅದೃಷ್ಟ. ಮತ್ತು ಗುರುಗ್ರಹದ ಒಂದು ಆಶೀರ್ವಾದದಿಂದ ನಿಮ್ಮನ್ನು ಜನ ಗುರುತಿಸ್ತಾರೆ, ರಿಕಗ್ನೈಸ್ ಮಾಡ್ತಾರೆ. ಶನಿಗ್ರಹದ ಪ್ರಭಾವ ಹೇಗಿರುತ್ತೆ ಅಂತಂದರೆ ಕ್ಲಿಯರ್ ಡಿಸಿಷನ್, ಒಂದು ಕಡ್ಡಿ ಎರಡು ತುಂಡು ಅಂತೇನು ಹೇಳ್ತಾರೆ, ನೇರವಾಗಿ ನೀವು ನಿರ್ಧಾರ ತಗೋತೀರಾ. ಅದರಲ್ಲಿ ತೊಳಲಾಟ ಇರೋದಿಲ್ಲ, ಇದು ತಗೋಬೇಕಾ ಬೇಡವಾ, ಆ ರೀತಿಯಾದಂತಹ ಒಂದು ಶನಿಗ್ರಹ ನಿಮಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಹಣಕಾಸು ತುಂಬ ಸ್ಟೇಬಲ್ ಇರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ, ಏರಿಳಿತ ಇರೋದಿಲ್ಲ. ರಿಲೇಷನ್ಶಿಪ್ ಅಂತ ಬಂದಾಗ ಒಂದು ಸ್ವಲ್ಪ ಆನೆಸ್ಟಿ ಇರಬೇಕು. ಇಲ್ಲ ಅಂತಂದರೆ ಜಗಳದಲ್ಲಿ, ಅಂದರೆ ಸಂಬಂಧದಲ್ಲಿ ಬಿರುಕು ಮೂಡಬಹುದು. ಹೈಡ್ ಆ್ಯಂಡ್ ಸೀಕ್ ಆದಾಗ ಜಗಳಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ದಂಪತಿಗಳು ಕ್ಲಿಯರ್ ಆಗಿರಬೇಕು, ಯಾವುದನ್ನು ಹೈಡ್ ಆ್ಯಂಡ್ ಸೀಕ್ ಮಾಡಬಾರ್ದು. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಆಂಗ್ಸೈಟಿ, ಸ್ಲೀಪ್ ಡಿಸ್ಟರ್ಬೆನ್ಸ್, ನರ್ವ್ ಸಿಸ್ಟಮ್, ನರರೋಗ, ಈ ರೀತಿಯಾದಂಥದ್ದು ಕಾಣಿಸ್ಕೋಬೋದು. ವೈದ್ಯರನ್ನ ಕಾಣೋದಕ್ಕೆ ಮರಿಬಾರ್ದು. ವೀಕ್ಷಕರೇ, ಇದೇ ಫೆಬ್ರವರಿ 11ನೇ ತಾರೀಕಿಗೆ ಅಮೃತ ಸಿದ್ಧಿಯೋಗ ಇದೆ. ಅಮೃತ ಸಿದ್ಧಿಯೋಗ ಬರಲಿ ಅಂತ ನಾವು ವರ್ಷಾನುಗಟ್ಟಲೆ ಕಾಯ್ತಾ ಇರ್ತೀವಿ, ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ. ನೋಡಿ, ನಮ್ಮೆಲ್ಲರ ಅನುಕೂಲಕ್ಕಾಗಿ ಅಮೃತ ಸಿದ್ಧಿಯೋಗ ಫೆಬ್ರವರಿ 11ಕ್ಕೆ ಮಹಾಶಿವರಾತ್ರಿ, ತದನಂತರ ಮತ್ತೆ ಫೆಬ್ರವರಿ 20ಕ್ಕೆ ಒಂದು ಅಮೃತ ಸಿದ್ಧಿಯೋಗ, ಮೂರು ಮಹಾ ಸಂಯೋಗ, ಮಹಾ ಘಟನೆಗಳು, ಮಹಾ ಪರಮ ಪವಿತ್ರ ದಿನಗಳು ಬರ್ತಾ ಇದೆ, ಹಬ್ಬ. ಈ ಸಂದರ್ಭದಲ್ಲಿ ನಾವು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಲಕ್ಷ್ಮೀ ಕುಬೇರ ಯಾಗದಲ್ಲಿಟ್ಟು ಸಿದ್ಧಿಯಾಗ ಮಾಡಿಸ್ತಾ ಇದ್ದೀನಿ. ವೀಕ್ಷಕರೇ, ನಿಮಗೂ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಯಾಕೆಂದರೆ ಯಾರು ಅಮೃತ ಸಿದ್ಧಿಯೋಗದಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸಿ ಮನೆಗೆ ತರಿಸಿ ಪೂಜೆ ಮಾಡ್ತಾರೋ ಅವರ ಜೀವನದ ಸಕಲ ಸಂಕಷ್ಟಗಳು ಕಳೆಯುತ್ತೆ. ಇದರಲ್ಲಿ ಎರಡು ಮಾತು ಇಲ್ಲ. ಅಪಾರ ಪ್ರಮಾಣದಲ್ಲಿ ಹಣವನ್ನು ಮ್ಯಾಗ್ನೆಟ್ ಥರ ಎಳುತ್ತರುತ್ತೆ ಮನೆಗೆ. ಕೆಲಸ ಕಾರ್ಯ ಎಲ್ಲ ಬಹಳ ಚೆನ್ನಾಗಿ ನಡೆಯುತ್ತೆ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಈ ಅಮೃತ ಸಿದ್ಧಿಯೋಗವನ್ನು ಕೈಯಿಂದ ಜಾರಿ ಹೋಗೋಕ್ಕೆ ಬಿಡಬೇಡಿ. ಹಾಗೆ ಈ ವಾರದ ರೆಮಿಡಿ ಅಂತ ಬಂದಾಗ ಗಣೇಶನ ಆರಾಧನೆ ಈ ರಾಶಿಯವರಿಗೆ ಬಹಳ ಸೂಕ್ತ. ಮನೆಯಿಂದ ಹೊರಗಡೆ ಹೊರಡುವವರು, ಕೆಲಸಕ್ಕೆ ಅಥವಾ ಮನೆಯಲ್ಲಿರುವವರು ಬೆಳಗ್ಗೆ ಸ್ನಾನ ಆದಮೇಲೆ ದೇವ್ರ ಮನೆ ಎದುರುಗಡೆ ಬಂದು 11 ಸಲ ಓಂ ಗಂಗಣಪತಯೇ ನಮಃ ಮಂತ್ರ ಪಠಣೆ ಮಾಡಿ ನೋಡಿ, ಎಂತಹ ಅದ್ಭುತ ಪರಿವರ್ತನೆ ಬರುತ್ತೆ. ಇನ್ನು ಬರುವಂಥ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಡಲೆ ಉಸುಳೆ ನೋಡಿ, ಈ ಕಾಬೂಲ್ ಚನ ಅಂತ ಬರುತ್ತೆ, ಚನ ಅಂತ ಕಡಲೆ ಅಂತ ಹೇಳ್ತೀವಿ. ಆ ಕಡಲೆಯನ್ನು ಹಿಂದಿನ ದಿನ ರಾತ್ರಿ ನೀರಲ್ಲಿ ನೆನೆಸಿ ನೆಕ್ಸ್ಟ್ ಡೇ ಸಾತ್ವಿಕವಾಗಿ ಒಗ್ಗರಣೆ, ಒಂದು ಸಾಸಿವೆ, ಕರಿಬೇವು, ಮೆಣಸಿನಕಾಯಿ ಇಷ್ಟೇ ಪದಾರ್ಥ ಹಾಕಿ ಅದಕ್ಕೊಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಈ ಒಂದು ಪದಾರ್ಥವನ್ನು ಗಣೇಶನ ದೇವಸ್ಥಾನದಲ್ಲಿ ಹೋಗಿ ನೈವೇದ್ಯಕ್ಕೆ ಕೊಡಿ. ಗುಡ್ ನ್ಯೂಸ್ ಬರಲಿಲ್ಲ ಅಂದರೆ ಕೇಳಿ. ವೀಕ್ಷಕರೇ, ಮುಂದಿನ ರಾಶಿ ಕರ್ಕ ರಾಶಿ.
ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿಯವರಿಗೆ ಈ ವಾರ ಎಮೋಷನಲ್ ಇಂಬ್ಯಾಲೆನ್ಸ್ ಇರುತ್ತೆ. ತುಂಬ ಇದ್ದಕ್ಕಿದ್ದಂತೆ ಸಿಟ್ಟು ಬರುವಂಥದ್ದು, ಕೈಗೆ ಏನಾದರೂ ಸಿಕ್ಕರೆ ಬಿಸಾಕೆ ಬಿಡುವಂಥದ್ದು, ಅಂತಹ ಕೋಪ ಬರುವಂತಹ ವಾರ ಇದು. ಕಂಟ್ರೋಲ್, ಬಹಳ ಜಾಗ್ರತೆ. ನೀವು ಎಷ್ಟು ಸಮಾಧಾನವಾಗಿ ನಿಧಾನವಾಗಿ ಈ ವಾರ ಇರ್ತೀರಾ ಕರ್ಕ ರಾಶಿಯವರು, ಅಷ್ಟೇ ಈ ವಾರ ಚೆನ್ನಾಗಿ ಹೋಗುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ದಾರಿಯಲ್ಲಿ ಹೋಗ್ತಿರ್ತೀರ, ಯಾರೋ ಗಾಡಿ ಟಚ್ ಮಾಡ್ಕೊಂಡು ಹೋಗುವಂಥದ್ದು, ಇಲ್ಲ ಬೈದು ಬಿಟ್ಟು ಹೋಗುವಂಥದ್ದು. ಆಫೀಸಲ್ಲಿ ನೀವೇನು ತಪ್ಪು ಮಾಡಿರಲ್ಲ, ಬಾಸ್ ನಿಮ್ಮ ಮೇಲೆ ತಪ್ಪು ಹಾಕಿ ನಿಮ್ಮನ್ನು ಮ್ಯಾನೇಜ್ಮೆಂಟ್ ಹತ್ರ ಇನ್ಸಲ್ಟ್ ಮಾಡಿಸುವಂಥದ್ದು, ಇಂತಹ ಅವಮಾನಕಾರಿ ಪ್ರಸಂಗಗಳು, ಜಗಳ, ಕಿರಿಕಿರಿ ಆಗುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಬಹಳ ಜಾಗೃತಿಯಾಗಿರಬೇಕಾಗುತ್ತೆ. ಎಮೋಷನಲ್ ಕಂಟ್ರೋಲ್ ಇರಬೇಕು, ಇನ್ನರ್ ಬ್ಯಾಲೆನ್ಸ್ ಇರಬೇಕು. ಇಲ್ಲಾಂದರೆ ಆಗಲ್ಲ, ಈ ವಾರ ಬಹಳ ಕಷ್ಟ ಇದೆ. ಬಹಳ ಜಾಗೃತಿಯಾಗಿರಿ. ಅಂದರೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ಪೇಷನ್ಸ್ ಕಳ್ಕೊಬೇಡಿ, ಬ್ಯಾಲೆನ್ಸ್ ಆಗಿರಿ. ಇನ್ನು ಸೂರ್ಯನ ಒಂದು ಟ್ರಾನ್ಸ್ಫಾರ್ಮೇಷನಿಂದ ಏನಾಗುತ್ತೆ ಅಂತಂದರೆ, ಯಾಕೋ ನಾವು ಕಂಫರ್ಟ್ ಝೋನಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆಗಲ್ಲ, ತಳಮಳ ಆ ಥರದ ವಾತಾವರಣ ಇರುತ್ತೆ. ಆದರೆ ಕಂಫರ್ಟ್ ಝೋನಿಗೆ ಹೋದರೆ ಜೀವನದಲ್ಲಿ ಸಾಧನೆ ಸಾಧ್ಯ ಇಲ್ಲ. ಇನ್ನು ರೂಲಿಂಗ್ ಪ್ಲ್ಯಾನೆಟ್ ನಿಮ್ಮದು ಚಂದ್ರ, ಅದು ಫುಲ್ ಈ ವಾರ ಆ್ಯಕ್ಟಿವ್ ಇರುತ್ತೆ. ಆ ಫುಲ್ ಆ್ಯಕ್ಟಿವ್ ಇರೋದ್ರಿಂದನೇ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಜಗಳಗಳು, ಕಿರಿಕಿರಿಗಳು, ಸ್ವಲ್ಪ ಮೂಡ್ ಸ್ವಿಂಗ್ಸ್ಗಳು ಆಗ್ತಾ ಇರುತ್ತೆ. ಇನ್ನು ಗುರುಗ್ರಹ ನಿಮಗೆ ಈ ಎಲ್ಲ ಘಟನಾವಳಿಗಳ ಮಧ್ಯೆ ಒಂದು ಸ್ವಲ್ಪ ಸಮಾಧಾನ ತೋರುವಂಥದ್ದು. ಅದಕ್ಕಾಗಿ ನೀವು ಗುರುಗಳ ಮೊರೆ ಹೋಗಬೇಕು. ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪ್ರತಿದಿನ ಮನೆಯಿಂದ ಹೊರಡುವ ಮುನ್ನ ಓಂ ಶ್ರೀ ರಾಘವೇಂದ್ರಾಯ ನಮಃ ಒಂದು 11 ಸಲ ಹೇಳ್ಕೊಂಡು ಹೊರಡಿ. ಅದೇ ರೀತಿ ಶನಿಗ್ರಹ ಏನು ಮಾಡುತ್ತೆ ಅಂದರೆ, ಈ ವಾರ ನಿಮಗೆ ಶಿಸ್ತು, ಜೀವನದಲ್ಲಿ ಶಿಸ್ತು ಎಷ್ಟು ಪ್ರಮುಖ ಅನ್ನೋದನ್ನು ಒಂದು ಪಾಠದ ಮುಖಾಂತರ ಹೇಳ್ಕೊಡುತ್ತೆ. ಹಾಗೆ ಈ ವಾರ ಹಣಕಾಸು ಅಂತ ಬಂದಾಗ ಬಹಳ ಖರ್ಚು ವಿಪರೀತ ಮಿತಿ ಮೀರುತ್ತೆ. ಬರೋದು ಒಂದು 100 ರೂಪಾಯಿ ಆದರೆ ಖರ್ಚು 500 ರೂಪಾಯಿಗೆ ರೆಡಿ ಇರುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡ್ಕೊ. ರಿಲೇಷನ್ಶಿಪ್ ಅಂತ ಬಂದಾಗ ಕ್ಲೋಸ್ನೆಸ್ ಇರುತ್ತಾ ಅಥವಾ ಕನ್ಫ್ಯೂಷನ್ ಇರುತ್ತಾ ಅಂತ ನೋಡೋಣ. ಎಮೋಷ್ನಲ್ ಬಾಂಡಿಂಗ್ ಇರುತ್ತೆ, ಆದರೆ ಜಗಳಗಳು ಒಂದು ಸ್ವಲ್ಪ ಬಿರುಕನ್ನು ಉಂಟು ಮಾಡ್ಬೋದು ದಾಂಪತ್ಯದಲ್ಲಿ, ಅದನ್ನು ನೋಡ್ಕೊಳ್ಳಿ. ಆರೋಗ್ಯ ಸ್ವಲ್ಪ ಡೈಜೆಸ್ಟಿವ್ ಇಶ್ಯೂಸ್ ಬರ್ಬೋದು, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಎಮೋಷ್ನಲ್ ಸ್ಟ್ರೆಸ್ ಇರುತ್ತೆ. ಅದನ್ನು ಜಾಗೃತಿಯಾಗಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೂ ಕೂಡ ಸ್ಟಡಿಯಲ್ಲಿ ಅಷ್ಟೊಂದು ಫೋಕಸ್ ಇರೋದಿಲ್ಲ, ಕಾನ್ಸಂಟ್ರೇಷನ್ ಆಗೋದಿಲ್ಲ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗುರುಗಳೇ ಒಂದೇ ಮಾರ್ಕಲ್ಲಿ ಹೋಗ್ಬಿಡುತ್ತಲ್ಲ, ಸ್ವಲ್ಪದರಲ್ಲಿ ಪಾಸ್ ಆಗ್ತಿತ್ತಲ್ಲ, ನನಗೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇತ್ತಲ್ಲ ಅನ್ನೋ ಪಶ್ಚಾತ್ತಾಪ, ಅದು ಸ್ವಲ್ಪ ನಿಮ್ಮ ಫೋಕಸ್ ಡಿವಿಯೇಷನ್ ಆಗುತ್ತೆ ಈ ವಾರ. ಇನ್ನು ವೇದಿಕ್ ರೆಮಿಡೀಸ್ ಅಂತ ನಾನು ನಿಮಗೆ ಈ ವಾರದಲ್ಲಿ ಹೇಳಲಿಕ್ಕಾಗಿ, ಚಂದ್ರನ ಆರಾಧನೆ ಬಹಳ ಸೂಕ್ತ. ಚಂದ್ರನ ಆರಾಧನೆ ಪ್ರತಿದಿನ ಸಾಯಂಕಾಲ ಈ ವಾರ ಪೂರ್ತಿ 11 ಸಲ ಸೂರ್ಯ ಅಸ್ತ ಆದ ಮೇಲೆ ಓಂ ಸೋಮಾಯ ನಮಃ, ಓಂ ಸೋಮಾಯ ನಮಃ ಅಂತ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತು ಮಂತ್ರ ಹೇಳೋದ್ರಿಂದ ಮನಸ್ಸಿಗೆ ಬಹಳ ಶಾಂತಿ. ಇನ್ನು ಪ್ರತಿದಿನ ಮನೆಯಿಂದ ಹೊರಡುವಾಗ ಒಂದು ರಹಸ್ಯ ಮಂತ್ರ ಹೇಳಬೇಕು. ಅದು ಯಾವುದು ಅಂತ ಹೇಳ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂದರೆ, ಈ ಬರುವ 15ನೇ ತಾರೀಕಿಗೆ ಶಿವರಾತ್ರಿ ಇದೆ ನೋಡಿ. ಈ ಒಂದು ವಿಶೇಷ ಶ್ರೀಚಕ್ರ ಯಂತ್ರದಲ್ಲಿ ಮೇಲ್ಗಡೆ ಕಾಣಿಸುವಂಥ ತ್ರಿಕೋನಗಳು ಶಿವ, ಕೆಳಗಡೆ ಶಕ್ತಿ, ಶಿವಶಕ್ತಿಯ ಸಂಗಮ ಸಮ್ಮಿಳಿತವಾದಂಥ ಈ ಶ್ರೀಚಕ್ರ ಯಂತ್ರ ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತೀರಿ ಅವರಿಗೆ ಶತ್ರು ಕಾಟ ಜನ್ಮ ಪರ್ಯಂತ ಬರೋದಿಲ್ಲ. ಶ್ರೀಚಕ್ರ ಯಂತ್ರ ಇದ್ದವರ ಮನೆಯಲ್ಲಿ ಯಾವ ನೆಗೆಟಿವ್ ಎನರ್ಜಿ ಕಾಲಿಡೋದಿಲ್ಲ. ನಿಮಗೆ ಒಂದು ರಕ್ಷಾ ಕವಚ ಇರುತ್ತೆ. ನೀವು ಕೇಳಿದ್ದನ್ನು ಕೊಡುವಂತಹ ಒಂದು ವಿಶೇಷವಾದಂಥ ಅಕ್ಷಯ ಪಾತ್ರೆ ಇದು. ಶ್ರೀಚಕ್ರ ಯಂತ್ರ ಮನೆಗೆ ಬಂದರೆ ಹಣ ಹಾಗೆ ಪ್ರತಿದಿನ ಎಳೆದು ತಂದು ಕೊಡುತ್ತೆ, ಮ್ಯಾಗ್ನೆಟ್ ಥರ. ಇನ್ನೂ ನೀವು ತರಿಸಿಲ್ವಾ ವೀಕ್ಷಕರೇ? ಚೀಟ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ನಾವು ಈ ಬರುವಂತಹ ಶಿವರಾತ್ರಿಗೆ ಅಪಾರ ಪ್ರಮಾಣದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಹೋಮ ಮಾಡಿಸ್ತಾ ಇದ್ವಿ. ಅದರಲ್ಲಿ ಬುಕ್ಕಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. 30ರಿಂದ 40 ದಿವಸ ಆದಮೇಲೆ ಮನೆಗೆ ಬರುತ್ತೆ. ಇದು ಮನೆಗೆ ಬಂದ ಮೇಲೆ ನೋಡಿ, ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರಾ. ಅಷ್ಟು ಪ್ರಮಾಣದ ಹಣವನ್ನು ಮತ್ತು ನೆಮ್ಮದಿಯನ್ನು ಮನೆಗೆ ಎಳೆದು ತರುತ್ತೆ ಶ್ರೀಚಕ್ರ. ಇನ್ನು ನಾನು ಹೇಳ್ತಾ ಇದ್ದೆ ಈ ವಾರದ ವಿಶೇಷ ಒಂದು ಮಂತ್ರ ಅಂತೇಳಿ. ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ಮಹಾಮೃತ್ಯುಂಜಯ ಮಂತ್ರವನ್ನು 11 ಸಾರಿ ಪಠಣೆ ಮಾಡಿ ಹೊರಡೋದ್ರಿಂದ ಮತ್ತು ಮನೆಯಲ್ಲಿದ್ದವರು ಕೂಡ ಮಾಡೋದ್ರಿಂದ ಈ ರಾಶಿಯವರಿಗೆ ಬಹಳ ಶುಭ ಫಲಗಳು ನಿಮಗೆ ಸಿಗುತ್ತೆ. ಹಾಗೆ ಇನ್ನೂ ಒಂದು ಮಾಡ್ಬೋದು. ಏನಪ್ಪ ಅಂದರೆ, ಮನೆಯಿಂದ ಕೆಲಸಕ್ಕೆ ಹೊರಡೋಕ್ಕಿಂತ ಮುಂಚೆ ಮತ್ತು ಮನೆಯಲ್ಲಿರುವ ದಿವಸಕ್ಕೆ ಏಲಕ್ಕಿ, ಹಸಿರು ಏಲಕ್ಕಿ ಇರುತ್ತಲ್ಲ, ಆ ಹಸಿರು ಏಲಕ್ಕಿ 5 ಹಸಿರು ಏಲಕ್ಕಿಯನ್ನು ಟಚ್ ಮಾಡಿ ಮತ್ತೆ ಒಂದು ಬಟ್ಲಲ್ಲಿ ಹಾಕಿಬಿಡಿ.
ನೆಕ್ಸ್ಟ್ ಡೇ ಆ ಹಸಿರು ಏಲಕ್ಕಿಯನ್ನು ಕೈಯಲ್ಲಿ ತಗೊಳ್ಳೋದು, ಟಚ್ ಮಾಡೋದು, ಮತ್ತೆ ಆ ಬಟ್ಲಲ್ಲಿ ಹಾಕೋದು. ವಾರ ಪೂರ್ತಿ ಇದೇ ರೀತಿ ಮಾಡೋದು. ವಾರ ಆದಮೇಲೆ ಆ ಏಲಕ್ಕಿಯನ್ನು ನೀವು ಅಡುಗೆಗೆ ಬಳಸ್ಕೋಬೋದು ಅಥವಾ ಅಡುಗೆ ಮನೆ ಮಸಾಲೆ ಡಬ್ಬೆಯಲ್ಲಿ ಹಾಗೆ ಇಡ್ಬೋದು, ಏನೂ ಸಮಸ್ಯೆ ಇಲ್ಲ. ಇದು ನಿಮಗೆ ಒಂದು ರೀತಿಯ ಬ್ಯಾಲೆನ್ಸ್, ಅಟ್ರಾಕ್ಷನ್, ಚಾರ್ಮಿಗೆ ದಾರಿ ಮಾಡಿಕೊಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರ ಜೀವನದಲ್ಲಿ ನಡೀತಾ ಇರತಕ್ಕಂತಹ ಕೆಲವೊಂದು ವಿಶೇಷ ಘಟನೆಗಳ ಮೇಲೆ ಕಂಟ್ರೋಲ್ ತಗೊಳ್ಳೋದಕ್ಕೆ ಆಗುತ್ತಾ ಅಥವಾ ಗ್ರಹಗತಿಗಳೇನಾದರೂ ಡಿವಿಯೇಷನ್ ಮಾಡುತ್ತಾ ಎನ್ನುವ ಕುತೂಹಲ ನಿಮ್ಮ ಒಂದು ಜೀವನದಲ್ಲಿ ಈ ವಾರ ನಡೆಯುವಂತಹ ಘಟನಾವಳಿಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಯಾಕೆ ಅಂತಂದರೆ ಕಣ್ಣು ಮುಂದೆ ಜೀವನದಲ್ಲಿ ಮನೆಯಲ್ಲಿರ್ಬೋದು, ಆಫೀಸಲ್ಲಿರ್ಬೋದು ಘಟನಾವಳಿಗಳು ನಡೀತಾ ಇದೆ. ಬಟ್ ಅದು ನಮ್ಮ ಗ್ರಿಪ್ಪಿಗೆ ಬರ್ತಾ ಇಲ್ಲ, ಕಂಟ್ರೋಲಿಗೆ ಬರ್ತಾ ಇಲ್ಲ ಎನ್ನುವಂತಹ ಒಂದು ಅಸಮಾಧಾನ, ಒಂದು ಅಸಹನೆ ನಿಮ್ಮನ್ನು ಕಾಡಬಹುದು. ಇದೆಲ್ಲ ಗ್ರಹಗತಿಗಳಿಂದ ಆಗುವಂತಹ ಚಲನೆಯ ಪರಿಣಾಮ. ಏನಾಗುತ್ತೆ ಅಂತಂದರೆ ಇಲ್ಲಿ ಒಂದು ಪೇಷನ್ಸ್ ಮತ್ತು ಮೆಚುರಿಟಿ ಎರಡೂ ಕೂಡ ನೀವು ತೆಗೆದುಕೊಂಡು ಹೋಗಬೇಕು ನಿಮ್ಮ ಜೀವನದ ಹಾದಿಯಲ್ಲಿ ಅಂಥೇಳಿ ಸೂರ್ಯಗ್ರಹ ನಿಮಗೆ ಸೂಚನೆಯನ್ನು ಕೊಡುತ್ತೆ. ಪಾರ್ಟ್ನರ್ಶಿಪ್ ಇರಬಹುದು ಮತ್ತು ವ್ಯಾಪಾರ ವ್ಯವಹಾರಗಳ ಇರಬಹುದು, ಎಲ್ಲವೂ ಸೂಕ್ತ, ಸುಲಭ ಅಂತ ತೋರಿಸುತ್ತೆ. ಒಂದು ಟೀಮ್ ವರ್ಕ್ ನಿಮಗೆ ಸಪೋರ್ಟ್ ಮಾಡುವಂಥದ್ದು, ನೆಗೋಷಿಯೇಷನ್ ಸ್ಕಿಲ್ಸ್ ಬೆಳೆಯುತ್ತೆ, ಪಬ್ಲಿಕ್ ಹೊಸ ಜನರ ಸಂಪರ್ಕಕ್ಕೆ ಬರುವಂಥದ್ದು ಅಂತ ಹೇಳ್ತಾ ಇದೆ. ಆದರೆ ಎಲ್ಲೋ ಕೂಡ ನಿಮ್ಮ ವಿರೋಧಿಗಳು ಸ್ವಲ್ಪ ನಿಮ್ಮ ಹಾದಿಗೆ ಅಡ್ಡಿ ಆತಂಕ, ಮುಳ್ಳನ್ನು ತಂದು ಹಾಕುವಂಥದ್ದು ಅಂತ ತೋರಿಸುತ್ತೆ. ಜಾಗೃತಿಯಾಗಿರಿ. ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಹಿರಿಯರ, ಗುರುಗಳ ಒಂದು ಗೈಡೆನ್ಸನ್ನು ತಗೊಂಡು ಮುಂದುವರಿಯೋದು ಬಹಳ ಸೂಕ್ತ. ಯಾಕೆಂದರೆ ಗುರುಗ್ರಹ ಅಕಸ್ಮಾತ್ ನೋಡಿ, ಈಗ ಏನೇ ಒಂದು ಸಂದರ್ಭ ಬಂದಾಗಲೂ ಕೂಡ ನಮ್ಮ ಮನೆಯಲ್ಲಿ ಹಿರಿಯರ ಒಂದು ಆಶೀರ್ವಾದ, ಒಂದು ಹಿತವಚನ, ನುಡಿಯನ್ನು ಕೇಳಿ ಮುಂದುವರಿತೀವಿ. ಅದರಲ್ಲೂ ಈ ಗುರುಗ್ರಹಕ್ಕೆ ನಾವೇನಾದರೂ ಅಪೋಸಿಟ್ ಈ ವಾರ ಹೋದರೆ ಸ್ವಲ್ಪ ಪರಿಸ್ಥಿತಿಗಳು ಬಿಗಡಾಯಿಸುವಂತಹ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. ಇನ್ನು ಶನಿಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಈ ವಾರ ಒಂದು ಸ್ವಲ್ಪ ಎಲ್ಲೋ ಇನ್ನೊಂದು ಕೆಲಸ ಆಯಿತು ಅನ್ನೋಷ್ಟರಲ್ಲಿ ಬ್ಲಾಕೇಜಸ್ ಮಾಡುವಂತಹ ಶನಿಗ್ರಹದ ಒಂದು ಕುದೃಷ್ಟಿ ಇರುತ್ತೆ. ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಇದಕ್ಕೆ ನೀವು ಆಂಜನೇಯನ ಮೊರೆ ಹೋಗುವುದು ಬಹಳ ಸೂಕ್ತ. ಹನುಮಾನ್ ಚಾಲೀಸ ಕೇಳಬಹುದು, ಹೇಳಬಹುದು. ಜೀತ್ ಮೀಡಿಯಾದಲ್ಲಿ ನಾವು ಕೇಳ್ತೀವಿ, ಗುರುಗಳೇ ಹೇಳೋದಕ್ಕೆ ಸಮಯ ಇಲ್ಲ ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಕೇಳ್ಬೋದು. ಹನುಮಾನ್ ಚಾಲೀಸ ಅಂತ ಸರ್ಚ್ ಮಾಡಿ ಸಿಗುತ್ತೆ ಜೀತ್ ಮೀಡಿಯಾದಲ್ಲಿ. ಇನ್ನು ರಿಲೇಷನ್ಶಿಪ್ ಅಂತ ಬಂದಾಗ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಆದರೆ ಒಂದು ಸ್ವಲ್ಪ ಈಗೋ ಕ್ಲಾಶ್ ಆಗಬಹುದು ಅಂತ ತೋರಿಸ್ತಾ ಇದೆ. ಅದನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಸ್ಟ್ರೆಸ್ ಇರುತ್ತೆ. ಆಮೇಲೆ ಬ್ಯಾಕ್ ರಿಲೇಟೆಡ್ ಒಂಚೂರು ಯಾಕೋ ಡಿಸ್ಕಂಫರ್ಟ್, ಸ್ಲಿಪ್ ಡಿಸ್ಕ್ ಆಗುವಂಥದ್ದು ಅಥವಾ ಜಾಯಿಂಟ್ ಒಂಚೂರು ಕಾಲು, ಮೊಣಕಾಲು, ಆ್ಯಂಕಲ್ ಟ್ವಿಸ್ಟ್ ಆಗುವಂತಹದ್ದು, ಈ ಥರದ್ದೆಲ್ಲ ಆಗಬಹುದು. ಆಮೇಲೆ ವರ್ಕ್, ಪರ್ಸನಲ್ ಲೈಫ್ ಬ್ಯಾಲೆನ್ಸನ್ನು ಮಾಡ್ಕೊಳ್ಳೋದು ಸೂಕ್ತ ಅಂತ ತೋರಿಸ್ತಾ ಇದೆ. ಈ ವಾರದಲ್ಲಿ ಭಾನುವಾರ ಸ್ಟ್ರಾಂಗ್ ಆಗಿರುತ್ತೆ. ಗೋಲ್ಡನ್ ಕಲರ್, ಆರೆಂಜ್ ಕಲರ್ ಶುಭ, ನಂಬರ್ 1 ಶುಭ ಇರುತ್ತೆ. ವೀಕ್ಷಕರೇ, ಈ ವಾರ ಮನೆಯಿಂದ ಹೊರಡೋ ಮುಂಚೆ ಓಂ ಸೂರ್ಯಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ 11 ಸಲ ಹೇಳಿ ಮನೆಯಿಂದ ಹೊರಡೋದ್ರಿಂದ ಮತ್ತು ಮನೆಯಲ್ಲಿರೋರಿಗೂ ಕೂಡ ಅತ್ಯಂತ ಶುಭ. ವೀಕ್ಷಕರೇ, ನಿಮ್ಮ ಅನುಕೂಲಕ್ಕಾಗಿ ಇದೇ 11ನೇ ತಾರೀಕಿಗೆ ಅಮೃತ ಸಿದ್ಧಿ ಯೋಗ ಮತ್ತು 15ನೇ ತಾರೀಕಿಗೆ ಮಹಾಶಿವರಾತ್ರಿ ಹಬ್ಬ. ಈ ಎರಡೂ ಸಂದರ್ಭದಲ್ಲಿ ಜೀತ್ ಮೀಡಿಯಾದಲ್ಲಿ ಮಹಾಯಾಗ ನಡೀತಾ ಇದೆ. ಲಕ್ಷ್ಮೀ ಕುಬೇರ ಮಹಾಯಾಗ ನೋಡಿ, ನಾವು ಕಾಯ್ತಾ ಇರ್ತೀವಿ ಅಮೃತ ಸಿದ್ಧಿ ಯೋಗ ಬರಲಿ ಅಂತ. ಎರಡು ನೋಡಿ, ಒಂದು ಮೆಗಾ ಇವೆಂಟ್ ಮತ್ತು ಹ್ಯಾಪ್ನಿಂಗ್ಗಳು ನಡೀತಾ ಇದೆ. ಅದೇನಪ್ಪ ಅಂದರೆ, ಒಂದು ಅಮೃತ ಸಿದ್ಧಿ ಯೋಗ 11ನೇ ತಾರೀಕು ಫೆಬ್ರವರಿ, 4 ದಿವಸ ಕಳೀತಿದ್ದಂಗೆ ಮಹಾಶಿವರಾತ್ರಿ. ಈ ಎರಡೂ ಶಕ್ತಿಗಳ ಸಂಗಮದ ಸಂದರ್ಭದಲ್ಲಿ ನಾವು ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಮಕ್ಕಿಡಿಸ್ತಾ ಇದ್ದೀನಿ. ಸಿಂಹರಾಶಿಯವರು ನೀವು ಇನ್ನೂ ಇದನ್ನು ತರಿಸ್ಕೊಂಡಿಲ್ವಾ? ಇನ್ನೂ ತಡ ಮಾಡಬೇಡಿ. ಯಾಕೆ ಅಂತಂದರೆ ಈ ಒಂದು ವಿಶೇಷ ಒಂದು ಶಕ್ತಿ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಅನ್ನೋದು ಒಂದು ಎನರ್ಜಿ, ಇದು ಫೋರ್ಸ್, ಇದು ನಿಮ್ಮ ಮನೆಗೆ ಬಂತು ಅಂದರೆ ನಿಮ್ಮನ್ನು ಈ ವರ್ಷ ಹಿಡಿದು ನಿಲ್ಲಿಸೋದ ಒಂದು ಧೈರ್ಯ ಯಾರಿಗೂ ಆಗೋದಿಲ್ಲ. ಅಪಾರ ಪ್ರಮಾಣದಲ್ಲಿ ಹಣ ತಂದು ಕೊಡುತ್ತೆ ಸಿಂಹರಾಶಿಯವರಿಗೆ. ವೀಕ್ಷಕರೇ, ಇದು ಅಪಾರ ಪ್ರಮಾಣದಲ್ಲಿ ಹಣ ಎಳೆಯುತ್ತೆ, ಶ್ರೀಮಂತರಾಗ್ತೀರಾ, ನಿಮ್ಮ ಕನಸೆಲ್ಲ ನನಸು ಮಾಡುತ್ತೆ. ಬುಕ್ ಮಾಡ್ಕೋಬೇಕಾ? ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ತಪ್ಪದೆ ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸ ಆದಮೇಲೆ ನಿಮ್ಮ ಮನೆಗೆ ಬರುತ್ತೆ. ಇನ್ನು ಈ ವಾರದ ಮೆಗಾ ರೆಮಿಡಿ ಅಂತ ಬಂದಾಗ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ 6 ಕೆಂಪು ಗುಲಾಬಿ ಹೂಗಳನ್ನು ತಾಯಿ ಲಕ್ಷ್ಮೀ ಮಾತೆಯ ಪಾದಕ್ಕೆ ಸಮರ್ಪಣೆ ಮಾಡಿ ಅಲ್ಲೇ ಕೂತ್ಕೊಂಡು 108 ಸಲ
ಶ್ರೀಮ್ ಎನ್ನುವ ಬೀಜ ಮಂತ್ರ ಮನಸ್ಸಲ್ಲಿ ಹೇಳಿ ತಕ್ಷಣ ಇಮ್ಮಿಡಿಯೇಟ್ಲಿ ಶುಕ್ರವಾರನೇ ನಿಮಗೆ ಗುಡ್ ನ್ಯೂಸ್ ಬರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಈ ವಾರದ ಗೃಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಯಾವುದೋ ಒಂದು ಅಂಶ ತುಂಬ ದಿವಸಗಳಿಂದ ನಿಮ್ಮನ್ನು ಅದೇನು ಕೊರೀತಾ ಇತ್ತು ಅದಕ್ಕೆ ಒಂದು ಸಮಾಧಾನ, ಉತ್ತರ, ಸಲಹೆ, ಒಂದು ಪೂರ್ತಿ ಪ್ರಮಾಣದ ಬಿಡುಗಡೆ ಅದರಿಂದ ಸಾಧ್ಯ ಅಂತ ಹೇಳುತ್ತೆ. ಉದಾಹರಣೆಗೆ ಯಾವುದೋ ಒಂದು ಹೆಲ್ತ್ ಟೆನ್ಷನ್ನಿಂದ ನೀವು ಸಫರ್ ಆಗ್ತಿರ್ತೀರ, ಅದಕ್ಕೆ ನಿಮಗೆ ಉತ್ತರ ಸಿಗುತ್ತೆ. ಆ ಆರೋಗ್ಯ ಸಂಪೂರ್ಣ ಪ್ರಮಾಣವಾಗಿ ಗುಣಮುಖ ಆಗುತ್ತೆ. ಅಥವಾ ಯಾವುದೋ ಒಂದು ಸೈಟನ್ನು ಮಾರಾಟಕ್ಕೆ ಇಟ್ಟಿರ್ತೀರ, ಆ ಸೈಟ್ ಸೇಲ್ ಆಗಿರೋದಿಲ್ಲ, ಆ ಸೇಲ್ ಆಗಿ ನಿಮಗೆ ಸಮಾಧಾನ ಕೊಡುತ್ತೆ. ಅಥವಾ ಮನೆಯನ್ನು ಮಾರಾಟಕ್ಕಿಟ್ಟಿರ್ತೀರ, ಆ ಮನೆ ಮಾರಾಟ ಆಗ್ತಿರೋದಿಲ್ಲ, ಮನೆ ಮಾರಾಟ ಆಗಿ ನಿಮಗೆ ಹಣ ಬರುತ್ತೆ, ಸಮಾಧಾನ ಆಗುತ್ತೆ. ಹೀಗೆ ಯಾವುದೋ ಪ್ರಶ್ನಾರ್ಥಕವಾಗಿ ಅರ್ಧಕ್ಕೆ ನಿಂತಹ ಘಟನಾವಳಿಗಳಿಗೆ ಉತ್ತರ ಸಿಗುತ್ತೆ ಎನ್ನುವಂತಹ ಸೂಚನೆ ಇದೆ. ಅದೇ ರೀತಿ ಸೂರ್ಯನ ಸಂಚಾರದಿಂದ ಏನಾಗುತ್ತೆ ಅಂದರೆ ಕೆಲಸ, ರುಟೀನ್, ರೆಸ್ಪಾನ್ಸಿಬಿಲಿಟಿ ಈ ವಾರ ತುಂಬ ಅಂದರೆ ತುಂಬ ಗಜಿಬಿಜಿ ಇರುತ್ತೆ. ಬಹಳ ಒತ್ತಡದ ಜೀವನ ಆಗುತ್ತೆ ಈ ವಾರ. ಅದೇ ರೀತಿ ಬುಧ ಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಎನಲೈಸೇಷನ್ ಸ್ಕಿಲ್ಸ್ ತುಂಬ ಶಾರ್ಪ್ ಆಗುತ್ತೆ. ಆದರೆ ಅದರ ಅಪೋಸಿಟ್ ಅದು ಓವರ್ ಥಿಂಕಿಂಗ್ ಕೊಡುತ್ತೆ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಗುರುಗ್ರಹ ನಿಮ್ಮ ಸೀನಿಯರ್ಸ್, ಮೆಂಟರ್ಸಿಂದ ಸಹಾಯ ಸಹಕಾರ, ಮಾರ್ಗದರ್ಶನ ಸಿಗುತ್ತೆ. ಮತ್ತು ಶನಿಗ್ರಹ ಸಂಚಾರದಿಂದ ಏನಾಗುತ್ತೆ ಈ ವಾರ ನಿಮಗೆ ಒಂದು ಸ್ವಲ್ಪ ಕೆಲಸದಲ್ಲಿ ವಿಳಂಬ, ಅದನ್ನು ಒಂದು ಸ್ವಲ್ಪ ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು. ಹಣಕಾಸು ಅಂತ ಬಂದಾಗ ಒಂದು ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಇದೆ. ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಒಂದು ಸ್ವಲ್ಪ ಮೊಬೈಲಲ್ಲಿ ಬಂದಂಥ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಅಕೌಂಟಿಂದ ಹಣ ಸೋರಿಕೆ ಆಗುವಂಥದ್ದು, ಕಳುವಾಗುವಂಥದ್ದು, ಮನೆಯಲ್ಲಿ ಐಟಮ್ ಕಳ್ಳತನ ಆಗುವಂಥದ್ದು, ನೀವೇ ನಂಬಿದ ವ್ಯಕ್ತಿ ನಿಮಗೆ ಮೋಸ ಮಾಡುವಂಥ ಇಂಥೆಲ್ಲ ಸಾಧ್ಯತೆ ಇದೆ. ಅದನ್ನು ನೋಡ್ಕೊಳ್ಳಿ. ರಿಲೇಷನ್ಶಿಪ್ಪಲ್ಲಿ ಸಪೋರ್ಟ್ ಇರುತ್ತಾ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಾ ಅಂತ ನೋಡೋಣ. ದಾಂಪತ್ಯದಲ್ಲಿ ನೋಡಿ, ನಿಮ್ಮ ಶಬ್ದ, ಮಾತು, ಮಧುರ ವಾಣಿ ಅದೇ ಈ ವಾರ ನಿಮ್ಮನ್ನು ಗೆಲ್ಲಿಸುತ್ತೆ. ಒಂಚೂರು ಕಠೋರವಾದಂಥ ಮಾತಾಡ್ಬಿಡ್ತೀರಾ, ಗಂಡ ಹೆಂಡತಿ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಅದರ ಬಗ್ಗೆ ಜಾಗೃತಿಯಾಗಿರಿ. ವಿದ್ಯಾರ್ಥಿಗಳಿಗೆ ಈ ವಾರ ಒಂದು ಅದೇನೋ ಹೇಳ್ತಾರೆ ನೋಡಿ, ಅಭ್ಯಾಸ ಮಾಡೋಕ್ಕೆ ಕೂತ್ಕೊಂಡ್ರು ಆದರೆ ನಿದ್ದೆನೇ ಜಾಸ್ತಿ ಆಯಿತು ಅಂಥೇಳಿ ಒಂದು ಸ್ವಲ್ಪ ಯಾಕೋ ಆಕಳಿಕೆ, ಸುಸ್ತು, ಆಲಸ್ಯ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಕಾಡ್ಬೋದು. ಅದನ್ನು ಮೀರಿ ಬಂದರೆ ಸಾಧನೆ ಸಾಧ್ಯ. ಇನ್ನು ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಎಸಿಡಿಟಿ ಕಾಣಿಸುತ್ತೆ. ನರ್ವ್ ಸಿಸ್ಟಮ್, ನರರೋಗಕ್ಕೆ ಸಂಬಂಧಪಟ್ಟಂಥ ಒಂದು ಜಾಟೆಗಳು ಕಾಣಿಸ್ಕೋಬೋದು. ಅದೇ ರೀತಿ ಊಟ ತಿಂಡಿ ಸ್ಕಿಪ್ ಮಾಡಬೇಡಿ, ಎಸಿಡಿಟಿ ಕಾಡಿಸಬಹುದು. ಯಾಕೆಂದರೆ ನೀವು ಬೆಳಗ್ಗೆ ತಿಂಡಿ ತಿನ್ನುವಂಥ ಸಮಯ ತಪ್ಪಿಸಿ 11-12 ಗಂಟೆಗೆ ತಿಂಡಿ ತಿಂದರೆ ಮಧ್ಯಾಹ್ನ ಊಟ ಮಾಡಬೇಕಾದಂಥ ಸಮಯ 5-6 ಗಂಟೆಗೆ ಸಾಯಂಕಾಲ ಊಟ ಮಾಡಿದರೆ ಇಂಥದ್ದಾಗಬಹುದು. ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ ವೀಕ್ಷಕರೇ. ಇನ್ನು ಈ ವಾರ ನಿಮಗೆ ಬುಧವಾರ ಶುಭ ಇರುತ್ತೆ. ಹಸಿರು ಬಣ್ಣ ಶುಭ, ನಂಬರ್ 5 ಶುಭ ಕೊಡುತ್ತೆ. ವಾರದ ಮಂತ್ರ ಅಂತ ನೋಡ್ಲಿಕ್ಕೆ ಬಂದಾಗ ಓಂ ಬುಧಾಯ ನಮಃ. ಮನೆಯಿಂದ ಹೊರಡುವಂಥವ್ರು 11 ಸಲ ಹೇಳ್ಕೊಂಡೇ ಹೊರಡಬೇಕು. ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಅಂತ. ಮರೆತ್ರಿ ಅಂದ್ಕೊಳ್ಳಿ, ಚಿಂತೆ ಇಲ್ಲ. ಮನೆ ಹೊರಗಡೆ ಹಸಿರು ಗಿಡ ಇರುತ್ತೆ, ಅದನ್ನು ಟಚ್ ಮಾಡಿ ಹೊರಟ್ರೆ ಆಯಿತು. ಒಂದು ಸಲ ಬರುವಾಗ ಒಂದು ಸಲ ಟಚ್ ಮಾಡಿ. ಆದರೆ ಮನೆಗೆ ಲೇಟಾಗಿ ಬರುವಂಥವ್ರು ಕತ್ತಲಾದ ಮೇಲೆ ಸೂರ್ಯನ ಒಂದು ಮುಳುಗಿದ ಮೇಲೆ ಗಿಡವನ್ನು ಟಚ್ ಮಾಡೋದು ಬೇಡ. ಸಾಯಂಕಾಲ ಬೇಗ ಬಂದರೆ ಟಚ್ ಮಾಡ್ಕೊಳ್ಳಿ. ಇನ್ನೂ ಒಂದು ಮೆಗಾ ರೆಮಿಡಿ ಹೇಳ್ತೀನಿ, ಕಾಯ್ತಾ ಇರಿ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂತಂದರೆ, ಈ ಒಂದು ಬರುವಂತಹ ಫೆಬ್ರವರಿ 11ನೇ ತಾರೀಕಿಗೆ ಅಮೃತ ಸಿದ್ಧಿ ಯೋಗ ಇದೆ. ತುಂಬ ಪವರ್ಫುಲ್ ದಿನ. ಆ ಅಮೃತ ಸಿದ್ಧಿ ಯೋಗ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಅಂತಹ ಒಂದು ಪವರ್ಫುಲ್ ದಿನ. ಅದೇ ದಿನ ವೀಕ್ಷಕರೇ ನೀವೇನು ಕೆಲಸ ಮಾಡ್ತೀರಾ ಸಕ್ಸಸ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಪೂಜೆಗೆ ಇಡಿಸ್ತಾ ಇದ್ದೀವಿ. ಅವತ್ತಿನ ದಿನ ಏನಾದರೂ ನೀವು ನಿಮ್ಮ ಹೆಸರನ್ನು ಕೊಟ್ಟು ನಿಮ್ಮ ಹೆಸರಲ್ಲಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಪೂಜೆ ಮಾಡಿಸಿ ಮನೆಗೆ ತರಿಸಿದರೆ ಕೇಳೋದೇ ಬೇಡ ಬಿಡಿ, ಲಕ್ಷಾಂತರ ಕೋಟ್ಯಾಂತರ ಹಣ ಬಂದು ವರ್ಷದಲ್ಲೇ ನಿಮ್ಮನ್ನು ಸೇರುತ್ತೆ. ಅಂಥ ಪವರ್ಫುಲ್ ಯಂತ್ರ ಇದು. ಲಕ್ಷಾಂತರ ಕೋಟ್ಯಾಂತರ ಹಣ ನಿಮ್ಮನ್ನು ಬಂದು ಸೇರುವಂತಹ ರಾಜಯೋಗ ನಿಮಗೆ ಸಿಗುತ್ತೆ. ತಡ ಮಾಡಬೇಡಿ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಅಮೃತ ಸಿದ್ಧಿ ಯೋಗ ತುಂಬ ಅಪರೂಪಕ್ಕೆ ಬರುವಂಥದ್ದು. ಈ ಒಂದು ಅವಕಾಶ ಕೈ ಜಾರಿದರೆ ಮತ್ತೆ ಸಿಗೋದಿಲ್ಲ. ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸ ಪೂಜೆಗಿಟ್ಟು ಮನೆಗೆ ಕಳಿಸ್ತೀನಿ ವೀಕ್ಷಕರೇ. ಇದು ಮನೆಗೆ ಬಂದ ಮೇಲೆ ಹೇಗಿದೆ ಅಂಥೇಳಿ ನಾನು ನಿಮ್ಮನ್ನು ಕೇಳೋಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ನೀವೇ ಅಷ್ಟು ಖುಷಿಯಿಂದ ಕಮೆಂಟ್ ಮಾಡ್ತೀರಾ, ನನಗೆ ಕರೆ ಮಾಡಿ ಕೂಡ ಹೇಳ್ತೀರಾ. ವೀಕ್ಷಕರೇ, ಈ ರಾಶಿಯವರಿಗೆ ಇಂದಿನ ಈ ವಾರದ ಮೆಗಾ ರೆಮಿಡಿ ಅಂತ ಬಂದಾಗ
ನೋಡಿ, ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಅಂತ ಯೂನಿವರ್ಸ್ ಬಯಸ್ತಾ ಇದೆ. ಹಾಗಾಗಿ ವಾರದ ಪೂರ್ತಿ 7 ದಿವಸ ಆಗಿರ್ಬೋದು ಅಥವಾ ವಾರದಲ್ಲಿ 2-3 ದಿವಸ ಆಗಿರ್ಬೋದು, ರಾತ್ರಿ ಮಲಗುವ ಮುಂಚೆ ಒಂದು ಚಿಕ್ಕ ಬಟ್ಲಲ್ಲಿ ಅಕ್ಕಿ, ಗೋಧಿ, ಜೋಳ, ಕಡಲೆ ಇಂಥ ಪದಾರ್ಥಗಳನ್ನು ನೀರಲ್ಲಿ ನೆನೆ ಹಾಕಿಬಿಡಿ. ಒಂದು ಬಟ್ಲು. ಬೆಳಗ್ಗೆ ಎದ್ಬಿಟ್ಟು ಅದು ಮೆತ್ತಗಾಗಿರುತ್ತೆ, ಪಕ್ಷಿಗಳಿಗೆ ತಿನ್ನೋದಕ್ಕೆ ಸಹಾಯ ಆಗುತ್ತೆ. ಅದನ್ನು ಹೊರಗಡೆ, ಮರದಿಂದ ಹೊರಗಡೆ, ಮನೆಯಿಂದ ಮರದ ಕೆಳಗಡೆ ಅಲ್ಲಿ ಹಾಕಿ ಪಕ್ಷಿಗಳು ಬಂದು ತಿನ್ನುತ್ತೆ. ಆ ಪಕ್ಷಿಗಳು ತಿಂದ ತಕ್ಷಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕೆಲಸಗಳು ಸ್ಮೂತಾಗಿ ಆಗೋದಕ್ಕೆ ಶುರುವಾಗುತ್ತೆ. ಬಹಳ ಪವರ್ಫುಲ್ ರೆಮಿಡಿ, ಮಿಸ್ ಮಾಡದೆ ಮಾಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ನಾವು ಜೀವನದಲ್ಲಿ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀವಿ, ಆರ್ ವಿ ಸ್ಯಾಟಿಸ್ಫೈಡ್, ನಮಗೆ ಒಂದು ತೃಪ್ತಿ ಇದೆಯಾ ಅನ್ನುವಂತಹ ಕೇಳಿಕೊಳ್ಳುವಂತಹ ವಾರ. ಹೌದು, ಯಾಕೆಂದರೆ ಈಗಿನ ಯಾಂತ್ರಿಕ ಜೀವನವೇ ಅಂಥದ್ದು. ಸಾಕಷ್ಟು ಸ್ಟ್ರಗಲ್ ಇರುತ್ತೆ, ಸಾಕಷ್ಟು ಫೈಟ್ ಇರುತ್ತೆ. ತುಲಾರಾಶಿಯವರಿಗೆ ಈ ವಾರ ಕೂತ್ಕೊಂಡು ಒಂದು ಆತ್ಮಾವಲೋಕನ, ಒಂದು ಮನಸ್ಸಿನ ಮಾತುಗಳನ್ನು ನಾವು ಆರ್ ವಿ ಗೋಯಿಂಗ್ ಇನ್ ಅ ರೈಟ್ ಡೈರೆಕ್ಷನ್, ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವ ಅನ್ನುವಂತಹ ಆತ್ಮಾವಲೋಕನ, ಆತ್ಮವಿಮರ್ಶೆ ಮಾಡಿಕೊಳ್ಳುವಂತಹ ವಾರ ಗ್ರಹಗತಿಗಳು ಕರುಣಿಸುತ್ತೆ. ಇಲ್ಲಿ ಏನಾಗಿದೆ ಅಂತಂದರೆ, ನಿಮಗೆ ರಿಸ್ಟೋರಿಂಗ್ ಬ್ಯಾಲೆನ್ಸಿಂಗ್ ಎನರ್ಜಿ ಅಂತ ಹೇಳ್ತೀವಿ. ಅಂದರೆ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಏನು ಬರುತ್ತೆ, ಒಂದು ಫೋರ್ಸ್ ಇರುತ್ತೆ, ಒಂದು ಎನರ್ಜಿ ಇರುತ್ತೆ. ಅದು ಒಂದು ಸ್ವಲ್ಪ ಡಿವಿಯೇಷನ್ ಆದಾಗ, ಉದಾಹರಣೆಗೆ ಒಂದು ಟ್ರೈನ್ ಹಳಿ ಮೇಲೆ ಹೊರಟಾಗ, ಟ್ರ್ಯಾಕ್ ಮೇಲೆ ಹೊರಟಾಗ ತನ್ನ ಡೆಸ್ಟಿನೇಷನ್ ಗುರಿಯನ್ನು ಮುಟ್ಟುತ್ತೆ. ಒಂದು ಸ್ವಲ್ಪ ಅದು ವಿಚಲಿತ ಆಗಿ ಕೆಳಗಡೆ ಬಂದರೆ ಅವಘಡ, ಅಪಘಾತ ಆಗುವಂಥದ್ದು. ಅದೇ ರೀತಿ ನಿಮ್ಮ ಜೀವನದ ಎನರ್ಜಿ ಫೋರ್ಸ್ ಏನಿರುತ್ತೆ, ಈ ವಾರ ಒಂದು ಸ್ವಲ್ಪ ಟ್ರ್ಯಾಕ್ ಅಂದರೆ ಹಳಿಯಿಂದ ಕೆಳಗಡೆ ಇಳಿಯುವಂಥದ್ದು. ಯಾಕೋ ನಿಮ್ಮನ್ನು ಬೇರೆಯವರು ಒಂದು ಸ್ವಲ್ಪ ಹರ್ಟ್ ಮಾಡುವಂಥದ್ದು, ಒಂದು ಸ್ವಲ್ಪ ಅವಮಾನ ಮಾಡುವಂಥದ್ದು, ಈ ರೀತಿಯಾದಂಥ ಘಟನಾವಳಿಗಳು ತುಲಾರಾಶಿಯವರಿಗೆ ನಡೀಬಹುದು. ಏನೂ ತಲೆ ಕೆಡಿಸ್ಕೋಬೇಡಿ. ಮಾನಸಿಕವಾಗಿ ಗಟ್ಟಿಯಾಗಿ ಸದೃಢವಾಗಿರಬೇಕು. ಯಾಕೆ ಅಂತಂದರೆ, ಅವರು ಎಷ್ಟೇ ನಮ್ಮ ಮೇಲೆ ಕಲ್ಲು ಎಸೀಲಿ, ಎಷ್ಟೇ ಅವಮಾನ ಮಾಡಲಿ, ನಾವು ಗಟ್ಟಿಯಾಗಿದ್ದೀವಿ ಅಂತ ತೋರಿಸಿದಾಗ ಆ ಒಂದು ನೆಗೆಟಿವ್ ವೈಬ್ರೇಷನ್ ಎನರ್ಜಿ ಸೈಡಿಗೆ ಸರಿದು ಮತ್ತೆ ನಿಮ್ಮನ್ನು ಆ ಒಂದು ಹಳೆಯ ಮೇಲೆ ಸಾಗೋದಕ್ಕೆ ಪ್ರಯಾಣ ಮುಂದುವರಿಯುತ್ತೆ. ಅದೇ ರೀತಿ ವೀಕ್ಷಕರೇ, ಸೂರ್ಯನ ಸಂಚಾರದಿಂದ ಕ್ರಿಯೇಟಿವಿಟಿ, ಎಮೋಷನ್ಸ್, ಆಮೇಲೆ ಇನ್ನರ್ ಕಾನ್ಫಿಡೆನ್ಸ್ ಝೋನ್ ಎಲ್ಲದರ ಮೇಲೆ ಅದು ಪ್ರಭಾವ ಬೀರುತ್ತೆ. ಸೂರ್ಯನ ಸಂಚಾರ ನಿಮ್ಮನ್ನು ಆಳುವಂಥ, ನಿಮ್ಮ ರಾಶಿಯನ್ನು ಆಳುವಂಥ ರಾಶ್ಯಾಧಿಪತಿ ಶುಕ್ರ ಒಂದು ಕುಟುಂಬದಲ್ಲಿ, ಒಂದು ವ್ಯವಸ್ಥೆಯಲ್ಲಿ ನಿಮಗೆ ಸಾಮರಸ್ಯ ಬೇಕು ಅಂತ ಹೇಳುತ್ತೆ. ಹಾಗಾಗಿ ಸಾಮರಸ್ಯ ಅಂದರೆ ಪೇಷನ್ಸ್, ಕಂಟ್ರೋಲ್ ಕಳ್ಕೊಬೇಡಿ, ಪೇಷನ್ಸ್ ಕಳ್ಕೊಬೇಡಿ, ಕಿರ್ಚಾಡಬೇಡಿ, ಕೂಗಾಡೋದು ಬೇಡ, ಶಾಂತಿ ಅನ್ನೋದನ್ನು ಸೂಚಿಸುತ್ತೆ. ಯಾಕೆಂದರೆ ಈ ವಾರ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು, ಇಂಬ್ಯಾಲೆನ್ಸ್ ಆಗುವಂಥದ್ದು ಅದೆಲ್ಲ ಇರುತ್ತೆ. ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಕಮ್ಯುನಿಕೇಷನಲ್ಲಿ ಒಂದು ಆನೆಸ್ಟಿ ಅನ್ನೋದು ಬರುತ್ತೆ, ಅದೊಂದು ಗುಡ್ ಸೈನ್. ಶನಿಗ್ರಹದ ಸಂಚಾರದಿಂದ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬರುತ್ತೆ. ಹಣ ಸ್ವಲ್ಪ ಮ್ಯಾನೇಜಬಲ್, ಹಾಗೆ ಹೀಗೆ 50-50 ಬರುತ್ತೆ ಹೋಗುತ್ತೆ. ಹಾಗೆ ರಿಲೇಷನ್ಶಿಪ್ಪಲ್ಲಿ ಒಂದು ಒಳಿತಿದೆಯಾ ಅಥವಾ ಜಗಳ ಇದೆಯಾ ಅಂತ ನೋಡೋಣ. ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಆಗಬಹುದು ತಿಕ್ಕಾಟ, ಆಮೇಲೆ ಒಂದು ಸ್ವಲ್ಪ ಗಂಡನಿಗೆ ಹೆಂಡತಿಗೆ ಮಾತಿಗೆ ಮಾತು, ವಾಗ್ಯುದ್ಧ, ಅದನ್ನು ನೋಡ್ಕೊಳ್ಳಿ. ಇನ್ನು ಹೆಲ್ತ್ ಅಂತ ಬಂದಾಗ ಎಮೋಷ್ನಲ್ ಸ್ಟ್ರೆಸ್ ಇರುತ್ತೆ, ಲೋ ಬ್ಯಾಕ್ ಪೇನ್, ಒಂದು ಸ್ವಲ್ಪ ನಿದ್ದೆಯಲ್ಲಿ ನಿದ್ರಾಹೀನತೆ, ಕೆಟ್ಟ ಕನಸು ಬಿದ್ದು ತಕ್ಷಣ ಎದ್ದು ಕೊಡುವಂಥದ್ದು, ಆಮೇಲೆ ನಿದ್ದೆನೇ ಬರಲ್ಲ, ಆಮೇಲೆ ಹೊರಳಾಡುವಂಥದ್ದು, ಈ ಥರ ಎಲ್ಲ ಆಗಬಹುದು. ಇನ್ನು ಲಕ್ಕಿ ವಾರ ಶುಕ್ರವಾರ. ಅತ್ಯಂತ ಶುಭ ಬಣ್ಣ ಅಂತಂದರೆ ಬ್ಲೂ ಬಣ್ಣ ಬರುತ್ತೆ ನಿಮ್ಗೆ ಈ ವಾರ, ಹೆಚ್ಚು ಬಳಸಿ. ನಂಬರ್ 6 ಶುಭ ಇರುತ್ತೆ. ಇನ್ನು ರೆಮಿಡಿಗಳು ಅಂತ ಬಂದಾಗ ಈ ವಾರ ಒಂದು ವಿನೂತನ, ಅತಿ ರಹಸ್ಯ, ಪುರಾತನ, ಸಾವಿರಾರು ವರ್ಷ ಪುರಾತನ ರೆಮಿಡಿ ಹೇಳ್ಕೊಡ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ನಿಮಗೆ. ಏನಪ್ಪ ಅಂತಂದರೆ, ಈ ಫೆಬ್ರವರಿ ತಿಂಗಳಲ್ಲಿ 11ನೇ ತಾರೀಕಿಗೆ ನೋಡಿ, ವಿಶೇಷವಾಗಿ ಅಮೃತ ಸಿದ್ಧಿ ಯೋಗ ಇದೆ. ಆ ಅಮೃತ ಸಿದ್ಧಿ ಯೋಗ ಬರಲಿ 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 ಅಂತ ಕಾಯ್ತಾ ಇರ್ತೀವಿ. ಆ ಅಮೃತ ಸಿದ್ಧಿ ಯೋಗಕ್ಕೆ ಎಷ್ಟು ಪವರ್ ಇರುತ್ತೆ ಅಂದರೆ, ಆ ದಿನ ನೀವು ಏನೇ ಕೆಲಸ ಮಾಡಿದರೂ ಫೇಲ್ ಆಗಲ್ಲ, ಎಲ್ಲ ಕೆಲಸ ಸಕ್ಸಸ್. ಅಂತಹ ದಿನ ಹುಡುಕಿ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸ್ತಾ ಇದ್ದೀನಿ. ನೀವೇನಾದರೂ ನಿಮ್ಮ ಹೆಸರಲ್ಲಿ ಇದನ್ನು ಶ್ರೀಚಕ್ರ ಯಂತ್ರ ಬುಕ್ ಮಾಡಿಸ್ಕೊಂಡು ನಿಮ್ಮ ಮನೆಗೆ ತರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿ ವೀಕ್ಷಕರೇ, ನಿಮ್ಮನ್ನು ಹಿಡಿದು ನಿಲ್ಲಿಸುವಂಥ ಧೈರ್ಯ ತಾಕತ್ತು ಯಾರಿಗೂ ಇರೋದಿಲ್ಲ.
ಅಪಾರ ಪ್ರಮಾಣದಲ್ಲಿ ನಿಮಗೆ ಆಶ್ಚರ್ಯ ಆಗಬೇಕು. ಗುರುಗಳೇ, ಹೌದು, ನೀವು ಶ್ರೀಚಕ್ರ ಯಂತ್ರ ಮನೆಗೆ ಕಳಿಸಿದ್ರಿ, ಇದು ಎಲ್ಲ ಮೂಲೆಯಿಂದ ಹಣವನ್ನು ತಂದು ನನಗೆ ಸೇರಿಸ್ತಾ ಇದೆ, ಅಷ್ಟು ಹಣ ಬರ್ತಾ ಇದೆ ಅನ್ನೋ ಒಂದು ಶುಭ ಸೂಚನೆಯನ್ನು ನೀವು ಕೊಡ್ತೀರಾ ನನಗೆ. ಅಂಥ ಶಕ್ತಿ ಇರುತ್ತೆ ವೀಕ್ಷಕರೇ, ತಡ ಮಾಡಬೇಡಿ, ಅದು ಕೈ ಜಾರಿ ಹೋಗುತ್ತೆ. ಹಾಂ, ನೀವು ಈ ಸಂಚಿಕೆಯನ್ನು ಲೇಟಾಗಿ ನೋಡ್ತಿದ್ರೆ ಚಿಂತೆ ಬೇಡ. ಫೆಬ್ರವರಿ 15ಕ್ಕೂ ಕೂಡ ಶಿವರಾತ್ರಿ ಇದೆ. ಅವತ್ತು ನಾನು ಇದನ್ನು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮಹಾಯಾಗದಲ್ಲಿ ಇಡಿಸ್ತಾ ಇದ್ದೀನಿ. ಮುಂದೆ ಫೆಬ್ರವರಿ 20ಕ್ಕೆ ಒಂದು ಅಮೃತ ಸಿದ್ಧಿ ಯೋಗ ಇದೆ. ಒಟ್ಟಲ್ಲಿ ಯಾವಾಗ ನೋಡ್ತೀರೋ ತಕ್ಷಣ ಬುಕ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ವೀಕ್ಷಕರೇ. ಇನ್ನು ನಾನು ಸಾವಿರಾರು ವರ್ಷಗಳ ಹಳೆಯ ರೆಮಿಡಿ ಅಂತ ಹೇಳಿದೆ. ಅದೇನಪ್ಪ ಅಂತಂದರೆ, ಯಾರು ಕೆಲಸಕ್ಕೆ ಮನೆಯಿಂದ ಹೊರಗಡೆ ಹೊರಡ್ತೀರಿ ಅಥವಾ ಮನೆಯಲ್ಲಿರುವವರು ಈ ವಾರ ಪೂರ್ತಿ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಎದುರುಗಡೆ ಕೂತ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿ ಬರ್ತಿರಲ್ಲ, ಬಂದು ದೇವ್ರ ಮನೆಯಲ್ಲಿ ದೀಪ ಬೆಳಗಿಸಿ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತು ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಕೂತ್ಕೋಬೇಕು. ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಮಾತೆ ಮಹಾಲಕ್ಷ್ಮಿಯ ಪಾದ, ಅಂದರೆ ಅಮ್ಮನವರು ಒಂದು ಕಮಲದ ಹೂವಿನ ಇದರಲ್ಲಿ ಕೂತಿರ್ತಾರೆ, ಆ ಒಂದು ಅಮ್ಮನವರ ಪಾದಗಳನ್ನು ಚರಣಗಳನ್ನು ಸ್ಪರ್ಶ ಮಾಡಿ, ಆ ಸ್ಪರ್ಶ ಮಾಡುವಾಗ ಶ್ರೀಂ ಓಂ ನಮೋ ನಾರಾಯಣಾಯ, ಶ್ರೀಂ ಓಂ ನಮೋ ನಾರಾಯಣಾಯ, ಶ್ರೀಂ ಓಂ ನಮೋ ನಾರಾಯಣಾಯ, ಶ್ರೀಂ ಓಂ ನಮೋ ನಾರಾಯಣಾಯ, ಶ್ರೀಂ ಓಂ ನಮೋ ನಾರಾಯಣಾಯ ಅಂತ 5 ಸಲ ಹೇಳ್ಕೊಂಡು ನೀವು ಮತ್ತೆ ಕೂತ್ಕೊಂಡ್ಬಿಟ್ಟು ದೇವ್ರ ಮನೆ ಎದುರುಗಡೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ. ಕೂತ್ಕೊಂಡು ಮತ್ತೆ 108 ಸಲ ಶ್ರೀಂ ಎನ್ನುವ ಬೀಜ ಮಂತ್ರವನ್ನು ಪಠಣೆ ಮಾಡಿ. ಈ ಶುಕ್ರವಾರ ಮಾಡಿ ನೋಡಿ, ರಿಸಲ್ಟ್ ನೀವೇ ಹೇಳ್ತೀರಾ, ನಾನು ಹೇಳಲ್ಲ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ? ಈ ವಾರ ಸ್ವಲ್ಪ ಶಾರ್ಪ್ ಆಗಿರುತ್ತಾ ಅಥವಾ ಏನಾದರೂ ಡಲ್ ಆಗಿರ್ತೀವ? ಅದರ ಬಗ್ಗೆ ನೋಡೋಣ. ವೃಶ್ಚಿಕ ರಾಶಿಯವರು ಈ ವಾರ ಒಂದು ಸ್ವಲ್ಪ ಎಂಥದ್ದೇ ಎಮೋಷನಲ್ ಇಂಬ್ಯಾಲೆನ್ಸ್ ಇರಲಿ, ನೀವು ಅದನ್ನು ಮೆಟ್ಟಿ ಮೀರಿ ಬೆಳೆಯುವಂತಹ ಒಂದು ಧೈರ್ಯ ಶಕ್ತಿಯನ್ನು ಗ್ರಹಗಳು ನಿಮಗೆ ಕರುಣಿಸ್ತಾ ಇದೆ. ಅದೇ ರೀತಿ ಸೂರ್ಯನಿಂದ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ, ಒಂದು ಧೈರ್ಯ ಬರುತ್ತೆ. ಅದೇ ರೀತಿ ಮಾರ್ಸ್ ನಿಮ್ಮ ರಾಶಿಯನ್ನು ಆಳುವಂತಹ ಅಧಿಪತಿ ನಿಮಗೆ ಈ ವಾರ ಕಂಟ್ರೋಲ್ಡ್ ಆ್ಯಕ್ಷನ್ ಕೊಡುತ್ತೆ. ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಸಿಟ್ಟು ಬಂದ ತಕ್ಷಣ ಎಕ್ಸ್ಪ್ರೆಸ್ ಮಾಡೋದು. ನೀವು ಹಂಗಲ್ಲ. ಈ ವಾರ ವೃಶ್ಚಿಕ ರಾಶಿಯವರು ಅದನ್ನು ನಾನು ರಿಯಾಕ್ಟ್ ಮಾಡಲ ಬೇಡವಾ ಎನ್ನುವಂತಹ ಒಂದು ಬ್ಯಾಲೆನ್ಸ್ಡ್ ನಿಮಗೆ ಸ್ಟೇಟ್ ಆಫ್ ಮೈಂಡ್ ಕೊಡುತ್ತೆ. ಎಗ್ರೆಷನ್ ಇದ್ದರೂ ಕೂಡ ಅದನ್ನು ನೀವು ಸಪ್ರೆಸ್ ಮಾಡ್ಕೋತೀರ, ಹಾಗೆ ಸ್ಟ್ರಾಟಜಿ ಮಾಡ್ಕೋತೀರ. ಗೆಲುವಿಗಾಗಿ ನೀವು ಸಿದ್ಧ ಸೂತ್ರಗಳನ್ನು ಹೆಣೆದು ಗೆದ್ದೇ ಬಿಡ್ತೀರಾ. ಈ ವಾರ ಗುರುವಿನ ಸಂಚಾರ, ವಿಸ್ಡಮ್, ಬುದ್ಧಿ ಚುರುಕಾಗುತ್ತೆ, ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ಶನಿಯ ಸಂಚಾರ ಒಂದು ಸ್ವಲ್ಪ ಅಲ್ಲಲ್ಲಿ ಒಂದು ಸ್ವಲ್ಪ ರೋಡಲ್ಲಿ ಹೋಗಬೇಕಾದ್ರೆ ಹಂಪ್ಸ್ಗಳು ಹೇಗೆ ಬರುತ್ತೆ, ಈ ವಾರ ನಿಮಗೆ ಚಾಲೆಂಜಸ್ಗಳನ್ನು ಶನಿಗ್ರಹ ಎದುರಿಗೆ ತಂದು ಒಡ್ಡುತ್ತೆ. ಇನ್ನು ಹಣಕಾಸು ಅಂತ ಬಂದಾಗ ಖರ್ಚುಗಳು ಜಾಸ್ತಿ ಇದೆ ಈ ರಾಶಿಯವರಿಗೆ. ರಿಲೇಷನ್ಶಿಪ್ ಅಂತ ಬಂದಾಗ ಪ್ಯಾಷನ್ ಇರುತ್ತಾ ಅಥವಾ ಕಾನ್ಫ್ಲಿಕ್ಟ್ ಇರುತ್ತಾ ನೋಡೋಣ. ರಿಲೇಷನ್ಶಿಪ್ ಅಂತ ಬಂದಾಗ ಎಮೋಷನಲ್ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಇರುತ್ತೆ. ನಾನು ಹೆಚ್ಚು ನಂದೇ ನಡಿಬೇಕು ಈ ಥರದ್ದು, ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಸ್ಟ್ರೆಸ್ ಇರುತ್ತೆ, ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಣಿಸ್ಕೋಬೋದು. ಸ್ವಲ್ಪ ಈ ವಾರ ನೀವು ಸಡನ್ ರಿಯಾಕ್ಟ್ ಮಾಡ್ತೀರಾ, ಅದನ್ನು ಒಂಚೂರು ನೋಡ್ಕೊಳ್ಳಿ. ಮತ್ತು ಈ ವಾರದಲ್ಲಿ ಮಂಗಳವಾರ ಶುಭ, ಡೀಪ್ ರೆಡ್, ತುಂಬ ಡಾರ್ಕ್ ರೆಡ್ ಕಲರ್ ಮತ್ತು ಮರೂನ್ ಆಗಿ ಬರುತ್ತೆ. ನಂಬರ್ 9 ಶುಭ ಇರುತ್ತೆ. ಅದೇ ರೀತಿ ಮಂಗಳನ ಆರಾಧನೆ ಈ ವಾರ ಬಹಳ ಸೂಕ್ತ. ಮನೆಯಿಂದ ಹೊರಗಡೆ ಹೊರಡುವಂಥವರು ಮತ್ತು ಮನೆಯಲ್ಲಿರುವವರು 11 ಸಲ ಓಂ ಅಂಗಾರಕಾಯ ನಮಃ, ಓಂ ಅಂಗಾರಕಾಯ ನಮಃ ಮಂತ್ರ ತಪ್ಪದೆ 11 ಸಲ ಹೇಳ್ಕೊ. ಇನ್ನು ಒಂದು ಪುರಾತನ ಸಾವಿರಾರು ವರ್ಷ ರಹಸ್ಯ ರೆಮಿಡಿಯನ್ನು ಹೇಳ್ತೀನಿ ವೀಕ್ಷಕರೇ. ನೀವು ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಈ ಫೆಬ್ರವರಿ ತಿಂಗಳಲ್ಲಿ 3 ವಿಶೇಷ ದಿನಗಳು ಬಂದಿದೆ. ಒಂದು ಫೆಬ್ರವರಿ 11 ಅಮೃತ ಸಿದ್ಧಿ ಯೋಗ ಬಿದ್ದಿದೆ, ಫೆಬ್ರವರಿ 15 ಮಹಾಶಿವರಾತ್ರಿ, ಮತ್ತು ಫೆಬ್ರವರಿ 20ಕ್ಕೆ ಒಂದು ಅಮೃತ ಸಿದ್ಧಿ ಯೋಗ. ಅಮೃತ ಸಿದ್ಧಿ ಯೋಗ ಬರಲಿ ಅಂತ ಕಾಯ್ತಾ ಇರ್ತೀವಿ. ಯಾಕೆಂದರೆ ಆ ದಿನ ನೀವೇನೇ ಕೆಲಸ ಮಾಡಿದರೂ ಸಕ್ಸಸ್ ಆಗುತ್ತೆ, ಫೇಲಿಯರ್ ಅನ್ನೋ ಮಾತೇ ಇರಲ್ಲ. ಅಂಥ ದಿವಸ ಹುಡುಕಿ ನಾವು ನಿಮ್ಮ ಹೆಸರಲ್ಲಿ
ಲಕ್ಷಾಂತರ ಸಂಖ್ಯೆಯಲ್ಲಿ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ ಮಹಾಲಕ್ಷ್ಮಿ ಕುಬೇರಯಾಗ. ಯಾರು ಇನ್ನೂ ಶ್ರೀಚಕ್ರ ಯಂತ್ರ ತಗೊಂಡಿಲ್ಲ ಜೀತ್ ಮೀಡಿಯಾದಲ್ಲಿ, ಅವತ್ತಿನ ದಿನ ನಿಮ್ಮ ಹೆಸರಲ್ಲಿ ಇದನ್ನ ಇಟ್ಟು ಪೂಜೆ ಮಾಡಿಸಿ. ಇದನ್ನು ಮಾಡಿಸಿ ಮನೆಗೆ ತರಿಸಿ ವೀಕ್ಷಕರೇ, ಮುಂದಿನದ್ದು ನೀವು ನಡೆದಿದ್ದೇ ದಾರಿ. ಜೀವನದಲ್ಲಿ ಬರೀ ಅಮೃತನೇ, ಸಿಹಿ, ಯಾವ ಒಂದು ಕೆಟ್ಟ ಘಟನೆ ನಡೆಯೋದಿಲ್ಲ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ, ಮಾಟ ಮಂತ್ರ ತಂತ್ರ ದೋಷ ನಾಟೋದಿಲ್ಲ. ನಂಬಿಕೆ, ನಿಮ್ಮಲ್ಲಿ ಶ್ರದ್ಧೆ, ವಿಶ್ವಾಸ, ಭಕ್ತಿ ಇತ್ತು ಅಂತಂದರೆ ಬುಕ್ ಮಾಡ್ಕೊಳ್ಳಿ. ಇದನ್ನು 30ರಿಂದ 40 ದಿವಸ ಆದಮೇಲೆ ನಮ್ಮ ತಂಡ ಮನೆಗೆ ಕಳಿಸುತ್ತೆ. ಕಮೆಂಟ್ಸಲ್ಲಿ ನೀವೇ ಖುಷಿಯಾಗಿ ಹೇಳ್ತೀರಾ, ಗುರುಗಳೇ ಶ್ರೀಚಕ್ರ ಯಂತ್ರ ಬಂತು, ನನ್ನ ಜೀವನ ಚೇಂಜ್ ಆಯಿತು, ನಾನು ಸಾಲ ತೀರಿಸ್ಕೊಂಡೆ. ನೀವು ಖುಷಿ ಮೇಲೆ ಖುಷಿ ಹಂಚ್ಕೋತೀರಾ. ಅಂಥ ಪವರ್ಫುಲ್ ವಸ್ತು ಇದು. ಇದನ್ನು ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ವೀಕ್ಷಕರೇ. ತಪ್ಪದೆ ಈಗಲೇ ಬುಕ್ ಮಾಡಿಸ್ಕೊಳ್ಳಿ. ಯಾಕೆಂದರೆ 11ನೇ ತಾರೀಕಿಗೆ ಅಮೃತ ಸಿದ್ಧ ಯೋಗ ಇದೆಯಲ್ಲ, ದಯಮಾಡಿ ಬುಕ್ ಮಾಡಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಪರಿವರ್ತನೆ ತಂದುಕೊಳ್ಳಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ನಮಗೆ ಒಂದು ರೀತಿಯ ಆತುರತೆ ಇರುತ್ತೆ. ಧನುರಾಶಿಯವರಿಗೆ ಈ ವಾರ ಬೇಗ ಆಗಬೇಕು ಕೆಲಸ, ವಿ ಹ್ಯಾವ್ ಟು ಮೂವ್ ವೆರಿ ಕ್ವಿಕ್ ಫಾರ್ವರ್ಡ್, ಬೇಗ ಬೇಗ ಹೋಗುವಂತಹ ಒಂದು ಆತುರತೆ ಇರುತ್ತೆ. ಅದಕ್ಕೆ ಗ್ರಹಗತಿಗಳು ಸಪೋರ್ಟ್ ಮಾಡುತ್ತಾ ಇಲ್ವಾ ನೋಡೋಣ. ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಜೀವನದ ದಿಕ್ಕು ಪರಿವರ್ತನೆ, ದಶೆ ಪರಿವರ್ತನೆ ಆಗುವಂಥ ಅದೃಷ್ಟ ಒಲಿದು ಬರುವಂತಹ ವಾರ. ಗುಡ್, ವೆರಿ ಗುಡ್, ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಧನುರಾಶಿಯವರಿಗೆ. ಚೆನ್ನಾಗಿದೆ ಈ ವಾರ. ಸೂರ್ಯನ ಇನ್ಫ್ಲೂಯೆನ್ಸ್ ಹೇಗಿರುತ್ತೆ ಅಂತಂದರೆ, ಒಂದು ಹಣಕಾಸು ಅಪಾರ ಪ್ರಮಾಣದಲ್ಲಿ ಹಣ ಹರಿದು ಬರುವಂತಹ ವಾರ. ನಿಮ್ಮ ರೂಲಿಂಗ್ ಪ್ಲಾನೆಟ್ ಆದಂತಹ ರಾಶಾಧಿಪತಿ ಗುರುಗ್ರಹ ಇದು ಸಪೋರ್ಟಿವ್ ಆಗಿರುತ್ತೆ. ಒಂದು ಬುದ್ಧಿ ಚುರುಕಾಗುತ್ತೆ, ಗೈಡೆನ್ಸ್ ಸಿಗುತ್ತೆ, ಲಾಂಗ್ ವಿಷನ್, ತುಂಬ ದೂರದ ಒಂದು ವಿಷನ್, ಅಂದರೆ ನಿಮ್ಮ ಗೋಲ್ ಗುರಿ ಹಾಕ್ಕೊಳ್ಳುವಂತಹ, ಅದಕ್ಕೆ ಕಾರ್ಯಪ್ರವೃತ್ತ ಆಗುವಂತಹ ವಾರ. ಶನಿಗ್ರಹ ಏನು ಮಾಡುತ್ತೆ ಅಂದರೆ, ಒಂದು ಸ್ವಲ್ಪ ಪೇಷನ್ಸನ್ನು ಟೆಸ್ಟ್ ಮಾಡುತ್ತೆ, ಅದನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ಇನ್ನು ಹಣಕಾಸು ಅಂತ ಬಂದಾಗ ಜರ್ನಿ, ಟ್ರಾವೆಲಿಗೆ, ಆಮೇಲೆ ಕಲಿಕೆಗಾಗಿ, ಕೌಟುಂಬಿಕ ವಿಷಯಕ್ಕೆ ಖರ್ಚು ಮಾಡುವಂಥದ್ದು. ರಿಲೇಷನ್ಶಿಪ್ಪಲ್ಲಿ ಓಪನ್ನೆಸ್ ಇರುತ್ತಾ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಾ ನೋಡೋಣ. ರಿಲೇಷನ್ಶಿಪ್ಪಲ್ಲಿ ಹಾನೆಸ್ಟಿ ಈಸ್ ಅಪ್ರಿಷಿಯೇಟೆಡ್, ಅಂದರೆ ಈ ವಾರ ನೀವು ಗಂಡ ಮತ್ತು ಹೆಂಡತಿಯ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಒಬ್ಬರನ್ನ ಒಬ್ಬರು ಅಪ್ರಿಷಿಯೇಟ್ ಮಾಡ್ತೀರಾ. ಒಂದು ರೀತಿಯ ಉತ್ತಮ ವಾತಾವರಣ ಅಂತ ಹೇಳ್ಬೋದು. ಆದರೆ ಒಂದು ಸ್ವಲ್ಪ ಆ ವರ್ಡ್ಗಳು ಯಾವುದೋ ನಿಮ್ಮ ಸಂಗಾತಿಯ ಮನಸ್ಸನ್ನು ನೋಯಿಸಿ ಅವರು ಕಣ್ಣೀರು ಹಾಕುವಂಥದ್ದು, ಜಗಳ ಆಗುವಂಥದ್ದು ಇದೆ. ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಹಿಪ್, ಥಾಯಿ ಮತ್ತು ಲೋವರ್ ಬ್ಯಾಕ್ ಡಿಸ್ಕಂಫರ್ಟ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಯೋಗ, ಧ್ಯಾನ, ಪ್ರಾಣಾಯಾಮ, ಆಧ್ಯಾತ್ಮ, ಈ ರೀತಿಯಾದಂತಹ ಒಂದು ಸನಾತನ ಧರ್ಮದ ರೂಟ್ಸ್ ಏನಿದೆ ಅದನ್ನು ನಿಮ್ಮ ಜೀವನದ ಭಾಗವನ್ನು ಮಾಡ್ಕೊಳ್ಳಿ, ಬಿಡಬೇಡಿ. ಗುರುವಾರ ಶುಭ, ಹಳದಿ ಬಣ್ಣ ಲಕ್ಕಿ ಇರುತ್ತೆ. ನಂಬರ್ 3 ಶುಭ. ಅದೇ ರೀತಿ ಈ ವಾರದ ರೆಮಿಡಿ, 2 ರೆಮಿಡಿಯನ್ನು ಹೇಳ್ತೀನಿ ಧನುರಾಶಿಯವರಿಗೆ. ಒಂದು, ಓಂ ಗುರವೇ ನಮಃ. ಈ ಮಂತ್ರ 11 ಸಲ, ಬೆಳಗ್ಗೆ 11, ಸಾಯಂಕಾಲ 11 ಕಂಪಲ್ಸರಿ ಹೇಳಬೇಕು, ತಪ್ಪದೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಿಮಗೋಸ್ಕರ ಋಣಮೋಚಕ ಮಂಗಳ ಸ್ತೋತ್ರ ಇದೆ, ಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ, ವಿಷ್ಣು ಸಹಸ್ರನಾಮ ಇದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದೆ. ತಪ್ಪದೇ ಕೇಳಿ ಧನುರಾಶಿಯವರು, ಈ ವಾರ ಭಾಳ ಶುಭ. ಇನ್ನೂ ಒಂದು ರೆಮಿಡಿ ಇದೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಬರುವಂತಹ ಫೆಬ್ರವರಿಯಲ್ಲಿ 11ನೇ ತಾರೀಕು, 15, 20 3 ಪವರ್ಫುಲ್ ಡೇಟ್ಸ್ ಇದೆ ವೀಕ್ಷಕರೇ. ಯಾಕೆಂದರೆ ಅಮೃತ ಸಿದ್ಧಿ ಯೋಗ ಬೀಳುವಂತಹ ಸುದಿನ ಫೆಬ್ರವರಿ 11, ಫೆಬ್ರವರಿ 20. ಇನ್ನು ಫೆಬ್ರವರಿ 15ಕ್ಕೆ ಮಹಾಶಿವರಾತ್ರಿ. ನಾವು ಕಾಯ್ತಾ ಇರ್ತೀವಿ ಯಾವಾಗ ಬರುತ್ತೆ ಒಂದು ಅಮೃತ ಸಿದ್ಧಿ ಯೋಗ, ಯಾವಾಗ ಬರುತ್ತೆ ಅಂತ. ಆ ಅಮೃತ ಸಿದ್ಧಿ ಯೋಗದ ದಿನ ನೀವೇನೇ ಕೆಲಸಕ್ಕೆ ಕೈ ಹಾಕಿದರೂ ಯಾವುದೂ ಫೇಲ್ ಆಗಲ್ಲ. ಅದನ್ನು ನಾವು ವಿಶೇಷವಾಗಿ ಸಿದ್ಧಿ ಮಾಡುವಂತಹ ಯೋಗದಲ್ಲಿ ಮಹಾಲಕ್ಷ್ಮಿ ಕುಬೇರಯಾಗ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಶ್ರೀಚಕ್ರ ಯಂತ್ರ ಇಡಿಸ್ತೀನಿ. ಅಕಸ್ಮಾತ್ ಧನುರಾಶಿಯವರು ಇನ್ನೂ ಜೀತ್ ಮೀಡಿಯಾದಿಂದ ನೀವು ಶ್ರೀಚಕ್ರ ಯಂತ್ರ ತರಿಸಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ನೀವೇನಾದರೂ ಮಹಾಲಕ್ಷ್ಮಿ ಕುಬೇರ ಯಂತ್ರವನ್ನು ಆ ಒಂದು ಯಾಗ ಏನು ಮಾಡ್ತಾ ಇದ್ದೀವಿ ಅವತ್ತಿನ ದಿನ ನಿಮ್ಮ ಹೆಸರಲ್ಲಿ ಇದನ್ನು ಪೂಜೆ ಮಾಡಿಸ್ಕೊಂಡು ಮನೆಗೆ ತರಿಸ್ಕೊಂಡ್ರೆ ಭಾಗ್ಯೋದಯವಾಗುತ್ತೆ. ಧನುರಾಶಿಯವರಿಗೆ ಇನ್ನೂ ಆನೆ ಬಲ ಬರುತ್ತೆ, ಅಪಾರ ಪ್ರಮಾಣದ ಹಣ ಬರುತ್ತೆ. ನೀವು ಒಂದು ಎಷ್ಟು ಈ ವರ್ಷ ಖ್ಯಾತಿ, ಸಂಪತ್ತು, ಗೆಲುವನ್ನು ಕಾಣ್ತೀರಿ ಅಂದರೆ ಅದನ್ನು ರಿಸಲ್ಟ್ ನಾನು ಇನ್ನೂ ಹೇಳೋದಿಲ್ಲ. ನೋಡಿ, ರೋಮಾಂಚನ ಆಗ್ತಾ ಇದೆ.
ಮೈ ಜುಮ್ ಅಂತ ಇದೆ. ಯಾಕೆಂದರೆ ಅಂತಹ ಶಕ್ತಿ ಈ ಶ್ರೀಚಕ್ರದಲ್ಲಿ ಇರುತ್ತೆ. ತರಿಸ್ಕೊಳ್ಳಿ, ರಿಸಲ್ಟನ್ನು ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರಾ. ಬುಕ್ ಮಾಡೋದಕ್ಕೆ ವೀಕ್ಷಕರೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಅಂದರೆ ತಕ್ಷಣದಲ್ಲಿ 11ನೇ ತಾರೀಕು 15, 20ಕ್ಕೆ ಇರುವಂತಹ ಅಮೃತ ಸಿದ್ಧಿ ಯೋಗ ಮಹಾಶಿವರಾತ್ರಿಯ ದಿನ ಪೂಜೆಗಿಡಿಸುವಂತಹ ವ್ಯವಸ್ಥೆ ಮಾಡ್ತಾರೆ. ವೀಕ್ಷಕರೇ, ರೆಮಿಡಿ ಅಂತ ಹೇಳಿದ್ದೆ ಧನುರಾಶಿಯವರಿಗೆ. ರೆಮಿಡಿ ಅಂತ ಬಂದಾಗ ಈ ವಾರ ನೀವು ಬರುವಂತಹ ಗುರುವಾರ ವಿಷ್ಣು ಮತ್ತು ವಿಷ್ಣುವಿಗೆ ಸಂಬಂಧಿಸಿದ ದೇವಾಲಯದಲ್ಲಿ ಹಳದಿ ಬಣ್ಣದ ಹೂವು, ಬೇರೆ ಏನೂ ಬೇಡ, ಹಳದಿ ಬಣ್ಣದ ಹೂಗಳನ್ನು ದಾನ ಮಾಡಿ ಅಲ್ಲೇ ಕೂತ್ಕೊಂಡು 108 ಸಲ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಹೇಳಿ ನೋಡಿ. ವಾರ ಪೂರ್ತಿ ಅದಂತಹ ನೆಮ್ಮದಿ ಇರುತ್ತೆ. ಗುಡ್ ರಿಸಲ್ಟ್. ನೀವು ಮನೆಗೆ ಬರೋಷ್ಟರಲ್ಲೇ ಗುಡ್ ನ್ಯೂಸ್ ಬರಲಿಲ್ಲ ಅಂದರೆ ಕೇಳಿ. ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತಾ, ಅಥವಾ ಈಗ ಇರುವಂತಹ ರೆಸ್ಪಾನ್ಸಿಬಿಲಿಟಿಯನ್ನು ನಿಮ್ಮ ಸಹೋದ್ಯೋಗಿಗಳಾಗಲಿ, ಮನೆಯಲ್ಲಿ ನಿಮ್ಮ ಸದಸ್ಯರಾಗಲಿ, ಅಣ್ಣ ತಮ್ಮ ಹೀಗೆ ಏನಾದರೂ ಶೇರ್ ಮಾಡ್ತಾರಾ ನೋಡೋಣ. ಇಲ್ಲಿ ಒಂದೇನಪ್ಪ ಅಂತಂದರೆ ಈ ವಾರ ಮಕರ ರಾಶಿಯವರಿಗೆ ಡಿಸಿಪ್ಲಿನ್ ಬೆಳೆಯುತ್ತೆ, ಒಂದು ಕೆಲಸದಲ್ಲಿ ಸ್ಟ್ರಕ್ಚರ್ ಇರುತ್ತೆ, ಒಂದು ರೀತಿಯ ಸಮಾಧಾನ ಇರುತ್ತೆ, ಅದೇ ರೀತಿ ಅಪ್ರಿಷಿಯೇಷನ್ ಕೂಡ ಇರುತ್ತೆ. ಇದರ ಅರ್ಥ ಏನು ಅಂತಂದರೆ ರೆಸ್ಪಾನ್ಸಿಬಿಲಿಟೀಸ್ ಮಕರ ರಾಶಿಯವರಿಗೆ ಜಾಸ್ತಿ ಹೆಗಲೇ ಇರುತ್ತೆ. ಹೆದರಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ಅದೇ ರೀತಿ ಸೂರ್ಯನ ಸಂಚಾರದಿಂದ ಏನಾಗುತ್ತೆ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಯುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ರೆಸ್ಪಾನ್ಸಿಬಿಲಿಟಿ ನಾನು ಹೇಳಿದಾಗೆ ನೋಡಿ ಮತ್ತೆ ಬಂತು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಇನ್ನು ಶನಿಗ್ರಹದ ಅಂದರೆ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಶನಿಗ್ರಹದ ಒಂದು ಪ್ರಭಾವದಿಂದ ಏನಾಗುತ್ತೆ ಅಂದರೆ ರಿವಾರ್ಡ್ ಸಿಗುತ್ತೆ, ಅವಾರ್ಡ್ ಸಿಗುತ್ತೆ, ಒಳ್ಳೆಯದ್ದು. ವಿದ್ಯಾರ್ಥಿಗಳಿಗಿರ್ಬೋದು, ವ್ಯಾಪಾರಿಗಳಿಗೆ, ಕೆಲಸಗಾರರಿಗೆ, ಒಂದು ಜಾಬ್ ಹೋಲ್ಡರ್ಸಿಗೆ, ಪ್ರೈವೇಟ್ ಕೆಲಸ ಮಾಡುವಂಥವರು, ಪ್ಲಂಬರು, ಎಲೆಕ್ಟ್ರಿಷಿಯನು, ಎಲ್ಲರಿಗೂ ಕೂಡ ಒಂದು ಮಕರ ರಾಶಿಯವರಿಗೆ ಒಳ್ಳೆಯ ವಾರ ಅಂತ ಹೇಳ್ಬೋದು. ಅದೇ ರೀತಿ ಗುರುಗ್ರಹದ ಸಂಚಾರದಿಂದ ಲಾಂಗ್ ಟರ್ಮ್ ಡಿಸಿಷನನ್ನು ನೀವು ತಗೋತೀರ. ಮದುವೆ ಸೆಟ್ ಆಗುವಂಥದ್ದು, ಸಂತಾನ ಪ್ರಾಪ್ತಿ, ಮನೆಯಲ್ಲಿ ಮಂಗಳ ಕಾರ್ಯ, ಶುಭ. ಇನ್ನು ಹಣಕಾಸು ಅಂತ ಬಂದಾಗ ಈ ವಾರ ಖರ್ಚಿಗಿಂತ ಆದಾಯ ಜಾಸ್ತಿ. ಗುಡ್ ನ್ಯೂಸ್ ಅಲ್ವಾ? ಸೂಪರ್ ಅಂತ. ಅದೇ ರೀತಿ ರಿಲೇಷನ್ಶಿಪ್ಪಲ್ಲಿ ದೂರ ಅಥವಾ ಹತ್ತಿರನ ನೋಡೋಣ. ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಾ ನೋಡ್ಕೊಂಬರೋಣ. ಒಂದು ಸ್ವಲ್ಪ ಎಮೋಷ್ನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಈ ವಾರದಲ್ಲಿ ಒಂದು ದಿವಸ ದಾಂಪತ್ಯದಲ್ಲಿ ಮುನಿಸು, ಇನ್ನು ಉಳಿದಂಥ 6 ದಿವಸ ಪ್ರೀತಿ ಹೊಂದಾಣಿಕೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಜಾಯಿಂಟ್ ಪೇನ್ ಇರುತ್ತೆ, ಒಂದು ಸ್ವಲ್ಪ ರೆಸ್ಟ್ಲೆಸ್ನೆಸ್ ಇರುತ್ತೆ ಕೆಲಸದ ಒತ್ತಡದಿಂದ. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ವಿದೇಶದಲ್ಲಿ ಅಧ್ಯಯನ, ಪಾಸ್ಪೋರ್ಟ್, ವೀಸಾ ಕ್ಲಿಯರೆನ್ಸ್, ವಿದೇಶದಲ್ಲಿ ನಾನು ನೆಲೆಸಬೇಕು, ಕೆಲಸ ಮಾಡಬೇಕು, ನಾನು ಹೆಚ್ಚಿನ ಡಿಗ್ರಿಯನ್ನು ಮಾಡಬೇಕನ್ನೋರಿಗೆ ಕ್ಲಿಯರೆನ್ಸ್ ಸಿಗುವಂಥ ವಾರ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಶನಿವಾರ ಶುಭ, ಡಾರ್ಕ್ ಬ್ಲೂ ಬಣ್ಣ ಮತ್ತು ಕಪ್ಪು ಶುಭ ನಿಮಗೆ. ನಂಬರ್ 8 ಶುಭ. ಇನ್ನು ಈ ವಾರದ 2 ರೆಮಿಡಿಯನ್ನು ಹೇಳ್ಕೊಟ್ಬಿಡ್ತೀನಿ ನಿಮಗೆ. 2 ರೆಮಿಡಿಯಲ್ಲಿ ಮೊದಲನೆಯದ್ದೇನಪ್ಪ ಅಂತಂದರೆ ಆಂಜನೇಯನ ಆರಾಧನೆ. ವಾರ ಪೂರ್ತಿ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಒಂದು ಮಂತ್ರ ಹೇಳ್ಕೊಡ್ತೀನಿ, ರಹಸ್ಯ ಮಂತ್ರ. ಸ್ನಾನ ಮಾಡಿದ್ರಿ, ಆಮೇಲೆ ದೇವ್ರ ಮನೆಗೆ ಬಂದ್ರಿ, ದೀಪ ಬೆಳಗಿಸಿ ಪೂಜೆ ಮಾಡಿದ್ರಿ, ಕೂತ್ಕೊಂಡು ಒಂದು 11 ಸಲ ಓಂ ಹಂ ಹನುಮಂತೆ ನಮಃ, ಓಂ ಹಂ ಹನುಮಂತೆ ನಮಃ ಈ ಬೀಜ ಮಂತ್ರವನ್ನು ಹೇಳಿ ನೋಡಿ. ಬಹಳ ಅಂದರೆ ನಿಮಗೆ ಅತ್ಯುನ್ನತ ಮಟ್ಟದಲ್ಲಿ ಸಕ್ಸಸ್ ಸಿಗುತ್ತೆ. ಅದೇ ರೀತಿ ಇನ್ನೂ ಒಂದು ರಹಸ್ಯ, ಒಂದು ಮಂತ್ರ ಇದೆ, ರೆಮಿಡಿ ಇದೆ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನಾವು ಯಾವಾಗ ಅಮೃತ ಸಿದ್ಧಿ ಯೋಗ ಬರುತ್ತೆ, ಯಾವಾಗ ಅಮೃತ ಸಿದ್ಧಿ ಯೋಗ ಬರುತ್ತೆ ಅಂತ ಕಾಯ್ತಿರ್ತೀವಿ. ಬಂದೇ ಬಿಟ್ಟಿದೆ ಫೆಬ್ರವರಿ 11 ಮತ್ತು ಫೆಬ್ರವರಿ 20ಕ್ಕೆ. ಇನ್ನು ಫೆಬ್ರವರಿ 15ಕ್ಕೆ ಮಹಾಶಿವರಾತ್ರಿ. ಈ 3 ಸಂದರ್ಭದಲ್ಲಿ ನಾನು ನಿಮಗೋಸ್ಕರ ನಿಮ್ಮ ಸಾಲ ತಿರಬೇಕು, ನಿಮ್ಮ ಸೋಲು ಪರ್ಮನೆಂಟ್ಲಿ ಹೊರಟು ಹೋಗಬೇಕು, ನಿಮಗೆ ಒಳ್ಳೇದಾಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ಮದುವೆ ಸೆಟ್ ಆಗಬೇಕು, ಮಕ್ಕಳಾಗಬೇಕು, ನೀವು ಸೈಟು ವಾಹನ ಕೊಂಡ್ಕೋಬೇಕು, ಜೀವನದಲ್ಲಿ ಒಳಿತಾಗಬೇಕು ಅಂಥೇಳಿ ಆ ಅಮೃತ ಸಿದ್ಧಿ ಯೋಗದ ದಿನ, ಶಿವರಾತ್ರಿಯ ದಿನ ನೋಡಿ ವೀಕ್ಷಕರೇ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ಇಡಿಸ್ತಾ ಇದ್ದೀನಿ.
ಆವತ್ತಿನ ದಿನ ನೀವೇನಾದರೂ ನಿಮ್ಮ ಹೆಸರಲ್ಲಿ ಇಡಿಸಿ ಪೂಜೆ ಮಾಡಿಸ್ಕೊಂಡು ಮನೆಗೆ ತರಿಸ್ಕೊಂಡ್ರಿ ಅಂದರೆ ಅದೃಷ್ಟವೇ ಕುಲಾಯಿಸುತ್ತೆ ವೀಕ್ಷಕರೇ. ಅಪಾರ ಪ್ರಮಾಣದಲ್ಲಿ ಹಣ ಬರುತ್ತೆ, ಅತ್ಯಂತ ಶೀಘ್ರದಲ್ಲಿ ಶ್ರೀಮಂತಿಕೆ ಬರುತ್ತೆ ನಿಮಗೆ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಅವತ್ತಿನ ದಿನ ಪೂಜೆಗಿಡಿಸುವಂಥ ವ್ಯವಸ್ಥೆ ನಮ್ಮ ತಂಡ ಮಾಡುತ್ತೆ. 30ರಿಂದ 40 ದಿವಸ ಆದಮೇಲೆ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬರುತ್ತೆ. ಇನ್ನು ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಈ ರಾಶಿಯವರಿಗೆ ನೋಡಿ, ಅತಿ ಪುರಾತನ ರಹಸ್ಯ ರೆಮಿಡಿ ಹೇಳ್ತೀನಿ. ಏನಪ್ಪ ಮಾಡಬೇಕು ಅಂತಂದರೆ, ಈ ವಾರ ಪೂರ್ತಿ ಮಲಗುವ ಮುನ್ನ ಒಂದು ಬಾರಿ ಹನುಮಾನ್ ಚಾಲಿಸ ಕೇಳಿಬಿಟ್ಟೆ ಮಲಗಬೇಕು. ಅದೂ ಅಲ್ಲದೇನೆ ವಾರದಲ್ಲಿ 2 ದಿನ, ಯಾವುದಾದ್ರೂ ದಿನ ರಾತ್ರಿ ಮಲಗುವ ಮುಂಚೆ 1 ಚಮಚ ಕಲ್ಲುಪ್ಪನ್ನು ಕೈಯಲ್ಲಿ ಹಾಕ್ಕೊಂಡು ನಲ್ಲಿಯ ಕೆಳಗೆ, ಅಂದರೆ ಹರಿಯುವ ನೀರಿನ ಕೆಳಗೆ ಹಿಡಿದು ನಿಧಾನ ಕೈ ತೊಳ್ಕೊಂಡು ನ್ಯಾಚುರಲ್ ಆಗಿ ಗಾಳಿಗೆ ಆರೋದಕ್ಕೆ ಬಿಡಿ, ಮಲ್ಕೊಳ್ಳಿ. ರಿಸಲ್ಟ್ ನೋಡಿ. ಪಾದವನ್ನು ಕೂಡ ಉಪ್ಪು ಹಾಕಿದ ನೀರಿನಿಂದ ತೊಳೆದು ಜಗ್ಗಲ್ಲಿ 1 ಚಮಚ ಉಪ್ಪು ಹಾಕ್ಕೊಳ್ಳಿ, ಕಲ್ಕಿ ಪಾದ ತೊಳ್ಕೊಳ್ಳಿ, ನ್ಯಾಚುರಲ್ ಆಗಿ ಗಾಳಿಗೆ ಆರಕ್ಕೆ ಬಿಡಿ, ಮಲ್ಗಿ. ನೋಡಿ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ. ಅಪರೂಪದ ರೆಮಿಡಿ ಹೇಳಿದ್ದೀನಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರ ಈ ವಾರದ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಈ ವಾರ ನಿಮ್ಮನ್ನೇನಾದರೂ ಹಿಂದಕ್ಕೆ ತಳ್ಳುತ್ತಾ, ಸ್ಟೆಪ್ ಬ್ಯಾಕ್ ಆಗುತ್ತಾ, ಅಥವಾ ಒಂದು ಹೆಜ್ಜೆ ಮುಂದಿಡೋದಕ್ಕೆ ಮತ್ತು ಜೀವನದಲ್ಲಿ ವೇಗ ಆವೇಗ ಪುಷನ್ನು ಕೊಡುತ್ತಾ ನೋಡೋಣ. ಏನಾಗುತ್ತೆ ಅಂತಂದರೆ, ಇಲ್ಲಿ ಒಂದು ಜೀವನ ಸೂರ್ಯನ ಒಂದು ಸಂಚಾರದಿಂದ ಐಸೋಲೇಷನ್, ಅಂದರೆ ಯಾಕಪ್ಪ ಈ ಥರ ಆಗ್ತಾ ಇದೆ, ನಿಂತ ನೀರಾಗಿದೆಯಲ್ಲ, ಮತ್ತೆ ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ತಾ ಇದ್ದೀವ ಅನ್ನುವ ಆತಂಕನೂ ಕಾಡಬಹುದು. ಯಾವ ಒಂದು ಆತಂಕ ಬೇಡ, ರೆಮಿಡಿ ಹೇಳ್ತೀನಿ. ಇನ್ನು ನಿಮ್ಮ ರಾಶಿಯನ್ನು ಆಳುವಂತಹ ರಾಶ್ಯಾಧಿಪತಿ ಶನಿಗ್ರಹದಿಂದ ಏನಾಗುತ್ತೆ ಅಂತಂದರೆ, ಲಾಂಗ್ ಟರ್ಮ್ ಗೋಲನ್ನು ಫಿಕ್ಸ್ ಮಾಡ್ಕೋತೀರ. ಇದು ಅತ್ಯಂತ ದೊಡ್ಡ ಡಿಸಿಷನ್. ಯಾರಿಗೆ ಮದುವೆ ಸೆಟ್ ಆಗಿಲ್ಲ, ಮದುವೆ ಸೆಟ್ ಆಗುವಂಥ ಯೋಗ, ಶುಭ ಗುಡ್ ನ್ಯೂಸ್ ಈ ವಾರ ನಿಮಗಿದೆ. ಸಂತಾನ ಪ್ರಾಪ್ತಿಗೆ ಕಾಯುವವರಿಗೆ ಮಕ್ಕಳಾಗುವಂಥ ಶುಭ ಸೂಚನೆ, ಸೈಟು ಮನೆ ಕೊಳ್ಳುವಂತಹ ಯೋಗ, ವಾಹನ ಬುಕ್ ಮಾಡುವಂತಹ ಯೋಗ ಎಲ್ಲವೂ ಇದೆ. ಅದೇ ರೀತಿ ಗುರುಗ್ರಹದ ಸಂಚಾರದಿಂದ ನಿಮಗೆ ಹೊಸ ಹೊಸ ಸ್ನೇಹಿತರಾಗ್ತಾರೆ. ಟೀಮ್ ವರ್ಕಲ್ಲಿ ನಿಮಗೆ ಸಪೋರ್ಟ್ ಸಿಗುತ್ತೆ. ಹಣಕಾಸು ಮ್ಯಾನೇಜಬಲ್ ಆಗಿರುತ್ತೆ. 50-50 ಹಿಂಗೆ ಬರುತ್ತೆ ಹಂಗೆ ಹೋಗುತ್ತೆ. ಉಳಿತಾಯಕ್ಕೆ ಪಾಪ ಈ ವಾರ ದಾರಿಯದು ಕೊಡಲ್ಲ. ರಿಲೇಷನ್ಶಿಪ್ ಅಂತ ಬಂದಾಗ ಕ್ಲೋಸ್ನೆಸ್ ಇರುತ್ತಾ ಅಥವಾ ಡಿಸ್ಟನ್ಸ್ ಇರುತ್ತಾ ನೋಡೋಣ. ನಿಮಗೆ ಈ ವಾರ ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಬೇಕಾಗುತ್ತೆ. ಒಂಚೂರು ದಂಪತಿಗಳು ಗಂಡ ಹೆಂಡತಿಯನ್ನು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮೂವ್ ಮಾಡೋದು ಒಳ್ಳೆಯದು. ಸ್ವಲ್ಪ ನಿಮ್ಮ ಅನಿಸಿಕೆಗಳನ್ನು ಹೇರೋದು ಬೇಡ. ಅವ್ರನ್ನ ಸ್ವಲ್ಪ ಸ್ಪೇಸ್ ಕೊಡಿ ಗಂಡ ಹೆಂಡತಿ ಎಂಬ ದಾಂಪತ್ಯದಲ್ಲಿ ಅಂತ ಹೇಳುತ್ತೆ. ಆರೋಗ್ಯ ಅಂತ ಬಂದಾಗ ಆಂಗ್ಸೈಟಿ, ಇರ್ರೆಗ್ಯುಲರ್ ಸ್ಲೀಪ್ ಡಿಸ್ಟರ್ಬೆನ್ಸ್ ಕಾಡಬಹುದು, ಅದನ್ನು ನೋಡ್ಕೊಳ್ಳಿ. ನರ್ವ್ ಸಿಸ್ಟಮ್, ನರರೋಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕಾಡಬಹುದು. ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಶನಿವಾರ ಶುಭ, ಬ್ಲೂ ಬಣ್ಣ ಮತ್ತು ಗ್ರೇ ಬಣ್ಣ ಶುಭ. ನಿಮಗೆ ನಂಬರ್ 8 ಅತ್ಯಂತ ಶುಭ. 2 ಪವರ್ಫುಲ್ ರೆಮಿಡಿಯನ್ನು ಹೇಳ್ತೀನಿ ಈ ರಾಶಿಯವರಿಗೆ. ಅದೇನಪ್ಪ ಅಂತಂದರೆ, ಆಂಜನೇಯನ ಆರಾಧನೆ ಅತ್ಯಂತ ಶುಭ. ವಾರ ಪೂರ್ತಿ ಮನೆಯಿಂದ ಹೊರಡುವ ಮುನ್ನ ಓಂ ಹಂ ಹನುಮಂತೆ ನಮಃ 11 ಸಲ ಪಠಣೆ ಮಾಡಬೇಕು. ಅದು ಅಲ್ಲದೇನೆ ಬರುವಂತಹ ಮಂಗಳವಾರ ಶನಿವಾರ ನಿಮ್ಮ ದೇವರ ಮನೆಯಲ್ಲಿ ಏನು ಜೋಡಿ ದೀಪ ಬೆಳಗಿರ್ತೀರಿ, ಈ ರಾಶಿಯವರು ನಿಮ್ಮ ಕೈಯಾರೆ 2 ಹನಿ ಮಲ್ಲಿಗೆ ಎಣ್ಣೆ ಸಿಗುತ್ತೆ ಅಂಗಡಿಯಲ್ಲಿ, 2 ಹನಿ ಮಲ್ಲಿಗೆ ಎಣ್ಣೆಯನ್ನು ದೀಪದಲ್ಲಿ ಹಾಕಿ ಓಂ ಹಂ ಹನುಮಂತೆ ನಮಃ 11 ಸಲ ಹೇಳ್ಕೊಳ್ಳಿ, ಬಹಳ ಶುಭ. ಇನ್ನೊಂದು ರಹಸ್ಯ ರೆಮಿಡಿ ಇದೆ ಈ ರಾಶಿಯವ್ರಿಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂದರೆ, ವೀಕ್ಷಕರೇ, ನಾವು ಅಮೃತ ಸಿದ್ಧಿ ಯೋಗ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಬಂದೇ ಬಿಟ್ಟಿದೆಯಲ್ಲ. ಇದೇ ಫೆಬ್ರವರಿ 11ಕ್ಕೆ, ಫೆಬ್ರವರಿ 20ಕ್ಕೆ 2 ಅಮೃತ ಸಿದ್ಧಿ ಯೋಗ ಇದೆ. ಜೊತೆಗೆ ಮಹಾಶಿವರಾತ್ರಿ ಕೂಡ ಇದೆ ವೀಕ್ಷಕರೇ. 3 ಮಹಾಯೋಗ ದಿವಸದಲ್ಲಿ ಅಪಾರ ಪ್ರಮಾಣದ ಶಕ್ತಿ ಇರುತ್ತೆ. ಒಂದು ವೀಕ್ಷಕರೇ ಹೇಳ್ತೀನಿ ನಿಮಗೆ, ವಿಶೇಷವಾಗಿ ಈ ಅಮೃತ ಸಿದ್ಧಿ ಯೋಗದ ದಿನ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಾ ಸಕ್ಸಸ್ ಆಗುತ್ತೆ. ಅಂತಹ ಒಂದು ಯೋಗದಲ್ಲಿ ನಾನು ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಪೂಜೆಗಿಡಿಸ್ತಾ ಇದ್ದೀನಿ, ಲಕ್ಷ್ಮೀ ಕುಬೇರಾಗ ಮಾಡಿಸ್ತಾ ಇದ್ದೀನಿ. ಅವತ್ತಿನ ದಿನ ಏನಾದರೂ ನಿಮ್ಮ ಹೆಸರಲ್ಲಿ ಇದನ್ನು ಪೂಜೆಗಿಟ್ಟು ಮನೆಗೆ ತರಿಸ್ಬಿಟ್ರೆ 30ರಿಂದ 40 ದಿವಸದಲ್ಲಿ ಮನೆಗೆ ಬರುತ್ತೆ. ಅಪಾರ ಶ್ರೀಮಂತಿಕೆ
ನಿಮ್ಮ ಜೀವನದಲ್ಲಿ ಒಲೆದು ಬರುತ್ತೆ. ಸಾಕಷ್ಟು ಹಣ ಗಳಿಸ್ತೀರ. ಇದು ಹಣವನ್ನು ಮ್ಯಾಗ್ನೆಟ್ ಥರ ಎಳೆಯುತ್ತೆ. ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗ್ತಾ ಇದೆ. ಬುಕ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಇನ್ನೂ ಒಂದು ರೆಮಿಡಿ ಹೇಳಿದ್ದೆ, ರಹಸ್ಯ ರೆಮಿಡಿ. ಅದೇನಪ್ಪ ಅಂದರೆ, ಮನೆಯಿಂದ ಹೊರಗಡೆ ಹೊರಟಾಗ ನಿಮ್ಮ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಹೊರಡಿ. ಹಿರಿಯರ ಒಂದು ಮನಸ್ಸನ್ನು ನೋಯಿಸಬಾರ್ದು. ಯಾವುದೇ ಕಾರಣಕ್ಕಾಗಿಯೂ ಕೂಡ ತಾಯಿಯ ಸೇವೆ, ತಾಯಿಗೆ ಸಡನ್ ಆಗಿ ಸರ್ಪ್ರೈಸ್ ಆಗಿ ನೀವು ಒಂದು ಸೀರೆಯನ್ನು ತಂದು ಕೊಡುವಂಥದ್ದು, ಆಭರಣಗಳನ್ನು ತಂದು ಕೊಡುವಂಥದ್ದು, ಅವ್ರಿಗೇನಾದರೂ ಒಂದು ಅವರ ಮನಸ್ಸು ಖುಷಿಪಡಿಸುವಂಥ ಐಟಮ್ಗಳನ್ನು, ಅವರ ಒಂದು ಇಚ್ಛೆಗಳು ನಿಮಗೆ ಗೊತ್ತಿರುತ್ತೆ, ತಂದು ಕೊಡೋದ್ರಿಂದ ತಾಯಿ ಆಶೀರ್ವಾದ ಅಂದರೆ ಚಂದ್ರ, ಮನಸ್ಕಾರಕ, ಈ ರೀತಿಯಾದಂತಹ ಒಂದು ಕೆಲಸಗಳಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ವೀಕ್ಷಕರೇ, ಈ ವಾರ ಒಂದು ವಿಶೇಷವಾದಂತಹ ಅನುಭವ. ಯಾಕೆ ಅಂತಂದರೆ, ಜೀವನಕ್ಕೆ ತೆರೆದುಕೊಳ್ಳುವಂಥದ್ದು. ಅಂದರೆ ವಿ ಹ್ಯಾವ್ ಟು ಓಪನ್ ಅಪ್ ಫಾರ್ ಲೈಫ್. ಯಾವುದೋ ಒಂದು ಹೊಸ ಪ್ರಯಾಣ ನೀವು ಊಹೆ ಕೂಡ ಮಾಡಿರಲಿಕ್ಕಿಲ್ಲ, ಸಡನ್ನಾಗಿ ನಿಮಗೆ ಅವಕಾಶ ಒಲದು ಬರುತ್ತೆ. ನೀವು ಉದ್ಯೋಗಿಗಳಾಗಿದ್ದರೆ ನಿಮ್ಮ ಕನಸಿರುತ್ತೆ, ನಾನು ಬೇರೆ ಕಂಟ್ರಿಗೆ ಹೋಗಬೇಕು, ದುಬೈಗೆ ಹೋಗಬೇಕು, ನ್ಯೂಜಿಲೆಂಡಿಗೆ ಹೋಗಬೇಕು, ಆಸ್ಟ್ರೇಲಿಯಾ ಹೋಗಬೇಕು, ನಾನು ಅಲ್ಲಿಗೆ ಹೋಗಬೇಕು, ಕೆನಡಾಗೆ ಹೋಗಬೇಕು, ಲಂಡನ್, ಈ ರೀತಿಯಾದಂಥ ಒಂದು ಕನಸಿರುತ್ತೆ. ಅಲ್ಲಿ ನಾನು ಜಾಬ್ ಮಾಡಬೇಕು. ಎಟ್ಲೀಸ್ಟ್ ನಮಗೆ ಅಲ್ಲಿ ಹೋಗಿ ಸೆಟ್ಲಾಗಿ ಅಲ್ಲಿ ಜಾಬ್ ಮಾಡಲಿಕ್ಕೆ ಆಗದೆ ಹೋದ್ರೂ ನಿಮಗೆ ಅಲ್ಲಿ ನಿಮ್ಮ ಆಫೀಸ್ ಕಚೇರಿ ಕೆಲಸಕ್ಕೋಸ್ಕರನಾದರೂ ಒಂದು 2 ದಿವಸ ಫಾರ್ ಎಕ್ಸಾಂಪಲ್ 1 ವಾರ 10 ದಿವಸ ಕಳಿಸುವಂಥ ಸಾಧ್ಯತೆ ಇರುತ್ತೆ. ಇದು ನಿಮಗೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಕ್ಕಿಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ನಿಮ್ಮ ಈ ಒಂದು ಮೀನರಾಶಿಯವರ ಜೀವನದಲ್ಲಿ ಈ ವಾರ ದೊಡ್ಡದೇನೋ ಒಂದು ಘಟನೆ ನಡೆಯಲಿಕ್ಕಿದೆ, ನಿಮ್ಮ ಮನಸ್ಸಿಗೆ ಬಹಳ ಖುಷಿ ಕೊಡಲಿಕ್ಕಿದೆ ಅನ್ನೋದರ ಸೂಚನೆ. ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಅದೇ ರೀತಿ ಈ ವಾರ ನೀವು ಗ್ರೌಂಡ್ ಲೆವೆಲ್, ಅಂದರೆ ಅದೇನು ಹೇಳ್ತಾರೆ ನೋಡಿ, ತುಂಬ ಡೌನ್ ಟು ಅರ್ತ್ ಅವರು ಅಂತ ಹೇಳಿ, ಆ ರೀತಿಯಾಗಿರಬೇಕು. ಯಾವುದೇ ರೀತಿಯ ನಿಮಗೆ ಎಷ್ಟೇ ಸಕ್ಸಸ್ ಬಂದರೂ ಕೂಡ ಅದನ್ನು ಹೇಳ್ತಾರಲ್ಲ, ಬಿಡ್ರಿ ಅವ್ರಿಗೆ ಎಷ್ಟೇ ಸಕ್ಸಸ್ ಇದ್ದರೂ ಅವರ ಒಂದು ತಲೆ ಅವರ ಭುಜದ ಮೇಲೆ ಇದೆ ಅಂಥೇಳಿ, ಹಾಗೆ ಅದೊಂದು ಮಾತು. ಹಾಗೆ ನೀವು ಎಷ್ಟೇ ಸಕ್ಸಸ್ ಬಂದರೂ, ಎಷ್ಟೇ ಹಣವನ್ನು ನೋಡಿದರೂ ಕೂಡ, ಈ ವಾರ ಎಷ್ಟೇ ಖ್ಯಾತಿ ಬಂದರೂ ಕೂಡ ಒಂದು ಸ್ವಲ್ಪ ಓವರ್ ರಿಯಾಕ್ಟ್ ಮಾಡೋದಾಗಲಿ, ಅಹಂಕಾರ, ದುರಹಂಕಾರ, ಆ ರೀತಿಯದ್ದು ಯಾವುದನ್ನು ಕೂಡ ಡಿಸ್ಪ್ಲೇ ಆಗಬಾರ್ದು. ಅದು ವಿಶೇಷವಾಗಿ ಯಾರು ನೀವು ಕಲಾಕ್ಷೇತ್ರದಲ್ಲಿದ್ದೀರಿ, ಕಿರುತೆರೆ, ಹಿರಿತೆರೆ ಇರ್ಬೋದು, ಅಥವಾ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮೀನರಾಶಿಯವರು ಕೆಲಸ ಮಾಡ್ತಾ ಇದ್ದೀರಿ, ತುಂಬ ಕಂಪೋಸ್ಡ್, ಕೂಲ್, ಬ್ಯಾಲೆನ್ಸ್ಡ್ ಆಗಿರಬೇಕಾಗತ್ತೆ. ಇಲ್ಲ ಅಂದರೆ ಅದು ಯಾವುದೋ ಒಂದು ಕಾಂಟ್ರವರ್ಸಿಗೆ ದಾರಿ ಮಾಡಿ ಕೊಡಬಹುದು. ಅದೇ ರೀತಿ ವೀಕ್ಷಕರೇ, ಇನ್ನು ನಿಮ್ಮ ರಾಶಿಯನ್ನು ಆಳುವಂತಹ ಒಂದು ರೂಲಿಂಗ್ ಪ್ಲ್ಯಾನೆಟ್ ಆದಂತಹ ಗುರುಗ್ರಹ ಏನು ಸೂಚಿಸ್ತಾ ಇದೆ ಅಂದರೆ, ಒಂದು ಸ್ವಲ್ಪ ಆಧ್ಯಾತ್ಮ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಅಂತ ಕೂಡ ತೋರಿಸ್ತಾ ಇದೆ. ಶನಿಗ್ರಹ ಏನು ತೋರಿಸುತ್ತೆ ಅಂದರೆ, ಒಂದು ಸ್ವಲ್ಪ ಎಮೋಷ್ನಲ್ ಡ್ರೈನ್ ಆಗುತ್ತೆ, ಒಂಚೂರು ಕಿರಿಕಿರಿ, ಗಲಾಟೆ, ಮನೆಯಲ್ಲಿ ಅಶಾಂತಿ, ಇಂಥದ್ದು ಯಾವುದಾದ್ರು ಆಗ್ಬೋದು. ಫೆಲೋ ಟ್ರಾವೆಲರ್ಸ್ ಜೊತೆಗೆ ಜಗಳ ಆಗ್ಬೋದು. ನಿಮ್ಮ ಸಹೋದ್ಯೋಗಿ ಆಫೀಸಲ್ಲಿ, ಕಚೇರಿಯಲ್ಲಿ ಒಂಚೂರು ಕಿರಿಕಿರಿ, ಸ್ವಲ್ಪ ಹೈ ಲೆವೆಲ್ ಪೀಕಲ್ಲಿ ಜಗಳ ಆಗ್ಬೋದು. ನಿಮ್ಮ ನೆರೆಹೊರೆಯವರೊಂದಿಗೆ ಜಗಳ ಆಗ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಹಣಕಾಸು ಒಂದು ಸ್ವಲ್ಪ ಜಾಸ್ತಿ ಹೆಚ್ಚಿನ ಮಟ್ಟದ ಖರ್ಚನ್ನು ಕೇಳುತ್ತೆ. ಮನೆ ರಿನೋವೇಷನ್ನು, ಹೊಸ ವಸ್ತುಗಳನ್ನು ತರುವಂಥದ್ದು ಅಂಥದ್ದೆಲ್ಲ ಆಗ್ಬೋದು. ರಿಲೇಷನ್ಶಿಪ್ ಅಂತ ಬಂದಾಗ ಎಮೋಷ್ನಲ್ ಬಾಂಡಿಂಗ್ ಇರುತ್ತಾ ಅಥವಾ ಇರಲ್ವಾ ನೋಡೋಣ. ಎಮೋಷ್ನಲ್ ಕನೆಕ್ಷನ್ ಇರುತ್ತೆ, ಡೀಪ್ ಆಗಿರುತ್ತೆ, ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇರುತ್ತೆ. ಆರೋಗ್ಯ ಅಂತ ಬಂದಾಗ ಸ್ಲೀಪ್ ಇಶ್ಯೂ ಕಾಡಿಸ್ಕೋಬೋದು, ಎನರ್ಜಿ ಸ್ವಲ್ಪ ಲೋ ಅನಿಸುತ್ತೆ, ಎಮೋಷ್ನಲ್ ಎಕ್ಸಾಸ್ಟಿಂಗ್ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ, ಈ ಥರದ್ದೆಲ್ಲ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ವಾರದಲ್ಲಿ ಗುರುವಾರ ಶುಭ, ಹಳದಿ ಬಣ್ಣ ಮತ್ತು ಸಮುದ್ರದ ಸಿ ಗ್ರೀನ್ ಕಲರ್ ಅಂತ ಹೇಳ್ತೀವಿ, ಅದು ಶುಭ ಇರುತ್ತೆ. ನಂಬರ್ 3 ಶುಭ. ಇನ್ನು 2 ರೆಮಿಡಿಯನ್ನು ಈ ರಾಶಿಯವರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, 1, ಮೀನರಾಶಿಯವರು ಈ ವಾರ ನೀವು ಲಕ್ಷ್ಮೀನಾರಾಯಣ ಆರಾಧನೆಯನ್ನು ಹೆಚ್ಚು ಮಾಡ್ಕೋಬೇಕು. ಓಂ ನಮೋ ನಾರಾಯಣಾಯ ಅದನ್ನು ಹೇಳೋದಕ್ಕಿಂತ ಮುಂಚೆ ನೀವು ಶ್ರೀಂ ಓಂ ನಮೋ ನಾರಾಯಣಾಯ, ಶ್ರೀಂ ಓಂ ನಮೋ ನಾರಾಯಣಾಯ ಅಂತ ಬೆಳಗ್ಗೆ ಒಂದು 11 ಸಲ ಅಥವಾ 18 ಸಲ ಹೇಳಿಬಿಟ್ಟು ಮನೆಯಿಂದ ಹೊರಡೋದ್ರಿಂದ ಶುಭ. ಮನೆಯಲ್ಲಿರೋರು ಹೇಳ್ಕೋಬೋದು. ಇನ್ನು ಬರುವಂತಹ
ಗುರುವಾರ ಶುಕ್ರವಾರ ನೋಡಿ ವೀಕ್ಷಕರೇ, ಒಂದು ರಹಸ್ಯ ಇದೆ. ಎಲ್ಲರೂ ಲಕ್ಷ್ಮೀ ಪೂಜೆನ ಶುಕ್ರವಾರ ಮಾಡ್ತಾರೆ, ಅದು ಸರಿ. ಆದರೆ ಲಕ್ಷ್ಮೀ ಮಾತೆ ಏನು ಹೇಳಿರುವಂಥದ್ದು ಅಂದರೆ, ನನ್ನ ಗಂಡನ ಪೂಜೆಯನ್ನು ಮಾಡಿ ನನ್ನ ಪೂಜೆ ಮಾಡಿದರೆ ಬಹಳ ನನಗೆ ಆನಂದ, ಅಂಥವ್ರ ಮೇಲೆ ನಾನು ಭಾರಿ ಆಶೀರ್ವಾದದ ಮಳೆಯನ್ನೇ ಸುರಿಸ್ತೀನಿ ಅಂತ. ಹಾಗಾದರೆ ಗಂಡ ಅಂದರೆ ಯಾರು? ವಿಷ್ಣು. ವಿಷ್ಣುವಿನ ವಾರ ಯಾವುದು? ಗುರುವಾರ. ಗುರುವಾರ ಪೂಜೆ ಮಾಡಿ, ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕು. ಗುರುವಾರ ನಾರಾಯಣನ ಪೂಜೆ ಮಾಡಿ, ವಿಷ್ಣುವಿನ ಪೂಜೆ ಮಾಡಿ, ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಬಹಳ ನಿಮಗೆ ಹೆಚ್ಚಿನ ಲಾಭ ಬರುತ್ತೆ. ಇದು ಒಂದು ರೆಮಿಡಿ. ಇನ್ನೂ ಒಂದು ರೆಮಿಡಿ ಹೇಳೋಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ವೀಕ್ಷಕರೇ. ಅದೇನಪ್ಪ ಅಂದರೆ, ನೋಡಿ, ನಾವು ಯಾವಾಗ ಅಮೃತ ಸಿದ್ಧಿ ಯೋಗ ಬರುತ್ತೆ, ಯಾವಾಗ ಅಮೃತ ಸಿದ್ಧಿ ಯೋಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ನಮಗೆ ಬಂಪರ್ ಆಗಿ ಡಬಲ್ ಧಮಾಕ ಅನ್ನೋ ಥರ ಈ ಫೆಬ್ರವರಿ 11 ಮತ್ತು 20ಕ್ಕೆ ಅಮೃತ ಸಿದ್ಧಿ ಯೋಗ ಬಂದಿದೆ. ಅದೂ ಅಲ್ಲದೇನೆ ಸೆಂಟ್ರಿಗೆ 15ನೇ ತಾರೀಕು ಮಹಾಶಿವರಾತ್ರಿ ಬೇರೆ. ಈ 3 ಯೋಗ ಸಂಯೋಗ ರಾಜಯೋಗಗಳಲ್ಲಿ ನಾವು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಪೂಜೆಗಿಡಿಸ್ತಾ ಇದ್ದೀನಿ ವೀಕ್ಷಕರೇ. ನೀವೇನಾದರೂ ಮೀನರಾಶಿಯವರು ಇನ್ನೂ ಮನೆಗೆ ತರಿಸ್ಕೊಂಡಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅಮೃತ ಸಿದ್ಧಿ ಯೋಗದಿಂದ ನಾವು ಮಾಡಿದಂತಹ ಮಹಾಯಾಗದ ಪುಣ್ಯ ಹೆಂಗಿರುತ್ತೆ ಅಂದರೆ, ಇದು ನಿಮ್ಮ ಮನೆಗೆ ಬಂತು ಅಂದರೆ ನಿಮ್ಮ ಎಲ್ಲ ಸಾಲ ಕೂಡ ತೀರುತ್ತೆ ವೀಕ್ಷಕರೇ. ಅಪಾರ ಪ್ರಮಾಣದಲ್ಲಿ ಹಣ ಗಳಿಸ್ತೀರಾ. ಖ್ಯಾತಿ, ಸಂಪತ್ತು, ಯಶಸ್ಸು, ನೌಕರಿ, ಮಕ್ಕಳು, ಸಂತಾನ, ಮದುವೆ ಭಾಗ್ಯ ಎಲ್ಲ ಕೂಡಿ ಬರುತ್ತೆ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ನಿಮಗೆ ಈ ಫೆಬ್ರವರಿ 11, 15, 20ಕ್ಕೆ ಏನು ಅಮೃತ ಸಿದ್ಧಿ ಯೋಗ ಬರ್ತಾ ಇದೆ, ಮಹಾಶಿವರಾತ್ರಿ, ಅದರಲ್ಲೆಲ್ಲ ಸಿದ್ಧಿ ಪೂಜೆಗಿಟ್ಟು 40 ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತೀವಿ. ರಿಸಲ್ಟ್ ಮುಂದೆ ನಾನು ಹೇಳಲ್ಲ, ನೀವೇ ಹೇಳ್ತೀರಾ. ಇನ್ನು ಮೀನರಾಶಿಯವರಿಗೆ ಕೊನೆಯ ರೆಮಿಡಿಯನ್ನು ನೋಡಲಿಕ್ಕಾಗಿ ತುಂಬ ಸಿಂಪಲ್ ರೆಮಿಡಿ ಹೇಳ್ತೀನಿ. 1, ಮಲಗುವುದಕ್ಕಿಂತ ಮುಂಚಿತವಾಗಿ ರಾತ್ರಿ ಏನು ಮಾಡಬೇಕು ಅಂತಂದರೆ, ಒಂದು ಗ್ಲಾಸ್ ನೀರು ತಗೋಬೇಕು, ಕುಡಿಯೋ ನೀರು. ಅದರಲ್ಲಿ ಮುಖ ನೋಡಿ, ನನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದು ನಡೀತಾ ಇದೆ, ನನಗೆ ಒಳ್ಳೆಯ ಎನರ್ಜಿ ಇದೆ, ನಾಳೆ ನನಗೆ ಒಳ್ಳೆಯ ಅವಕಾಶಗಳು ಬಂದು ಬಾಗಿಲ ಹತ್ರ ನಿಲ್ಲುತ್ತೆ, ಎಲ್ಲವೂ ಕೂಡ ಈ ವಾರ ಒಳ್ಳೆಯದಾಗುತ್ತೆ, ಎಲ್ಲ ಪಾಸಿಟಿವ್ ಆಗುತ್ತೆ ಅಂಥೇಳಿ ಆ ನೀರನ್ನು ಕುಡಿದು ಮಲಗಿಬಿಡಿ. ಯಾಕೆಂದರೆ ವಿಜ್ಞಾನವೇ ಹೇಳುತ್ತೆ, ಆಧ್ಯಾತ್ಮವೂ ಹೇಳುತ್ತೆ, ನೀರಿಗೆ ನೆನಪಿನ ಶಕ್ತಿ ಇದೆ ಅಂತೆ. ನಾವು ಹೇಳಿದ್ದನ್ನು ಅದು ನೆನಪಿಟ್ಕೊಂಡು ಹಾಗೆ ಎಕ್ಸಿಕ್ಯೂಟ್ ಮಾಡುತ್ತಂತೆ. ನಮ್ಮ ದೇಹದಲ್ಲಿ ನಾವು ಆದೇಶ, ಒಂದು ಅಫರ್ಮೇಷನ್ ಕೊಟ್ಟಂತಹ ನೀರು ಚಮತ್ಕಾರವನ್ನೇ ಸೃಷ್ಟಿ ಮಾಡುತ್ತೆ ವೀಕ್ಷಕರೇ. ನೋಡಿ ಎಂಥ ಅದ್ಭುತ ಅಲ್ವಾ? ಗೊತ್ತಿರಲಾರ್ದಂತಹ ಇಂಥ ಮಾಹಿತಿ ಮತ್ತು ರಾಶಿ ಭವಿಷ್ಯ, ಅದರ ಜೊತೆಗೆ ರೆಮಿಡಿಯನ್ನು ತಿಳಿಸಿಕೊಟ್ಟಂತಹ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಈ ಸಂಚಿಕೆಯನ್ನು ಲೈಕ್ ಮಾಡಿ, ಎಲ್ಲರೊಂದಿಗೂ ಪ್ರಚಾರ ಮಾಡಿ. ಯಾಕೆ ಅಂದರೆ ಇದು ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುವಂಥ ಸಂಚಿಕೆ ವೀಕ್ಷಕರೇ. ನಿಮ್ಮ ಮನೆಯಲ್ಲೇನಾದರೂ ವಾಸ್ತು ಸಮಸ್ಯೆ ಇದೆಯಾ? ನಿಮ್ಮ ಕಮರ್ಷಿಯಲ್ ಪ್ಲೇಸಲ್ಲಿ ವ್ಯಾಪಾರ ವ್ಯವಹಾರ ಆಗ್ತಾ ಇಲ್ವಾ? ಚಿಂತೆ ಬೇಡ, ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬರ್ತೀನಿ, ವಾಸ್ತು ನೋಡ್ತೀನಿ. ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ ವಾಸ್ತು ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ಸರಳ ವಿರಳ ಮಹಾವಾಸ್ತು ಪರಿಹಾರಗಳನ್ನು ಕೊಡ್ತೀನಿ. ಕೆಲವೊಂದು ವಸ್ತು ಕೊಟ್ಟು ಆ ವಾಸ್ತು ಸಮಸ್ಯೆಯನ್ನು ಫಿಕ್ಸ್ ಮಾಡ್ತೀನಿ. ನನ್ನನ್ನು ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತುಗೆ ಕರೆಸೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಬುಕ್ ಮಾಡ್ಕೊಳ್ಳಿ. ನಮ್ಮ ತಂಡ ನನ್ನನ್ನು ನಿಮ್ಮ ಮನೆಗೆ ವಾಸ್ತುಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ವಿಶೇಷ ವಾರ ಭವಿಷ್ಯದ ಕಾರ್ಯಕ್ರಮ. ಮತ್ತು ಮುಂದಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ನಿಮ್ಮ ಮುಂದೆ ಇರ್ತೀನಿ, ಹಾಜರಾಗ್ತೀನಿ. ಅಲ್ಲಿವರೆಗೂ ಈ ಸಂಚಿಕೆಯನ್ನು ಎಲ್ರಿಗೂ ಶೇರ್ ಮಾಡಿ ವೀಕ್ಷಕರೇ. ಭಗವಂತ ಎಲ್ರಿಗೂ ಒಳಿತನ ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.